ಸರ್ ಗೌರವಾರ್ಪಣೆ ಸರ್, ಗೌರವಾರ್ಪಣೆ ಮಾಡಿ ಬನ್ನಿ. ಗೌರವಾರ್ಪಣೆ ಹೋಗಿ ಹೋಗಿ. ಗೋಷ್ಠಿಯಲ್ಲಿ ಇರುವ ಮೂವರಿಗೂ ಅಖಿಲ ಹವ್ಯಕ ಮಹಾಸಭೆಯ ಗೌರವ ಸಮರ್ಪಣೆಗಾಗಿ ಡಾಕ್ಟರ್ ಗಿರಿಧರ್ ಗಜೆ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ನಾರಾಯಣ್ ಭಟ್ ಹೊಳೆಗಾರು ಇವರು ವೇದಿಕೆಗೆ ಬಂದು ಗೋಪಾಲ್ ಕೃಷ್ಣ ಹಂಡ್ರ ಮನೆಯವರು ಗೌರವ ಸಮರ್ಪಣೆಗಾಗಿ ವೇದಿಕೆಗೆ. ಉಳಿಯ ಕೇಶವಣ್ಣ ನಿತಿನ್ ಶಾಸ್ತ್ರಿ ಅವರು ಈ ಗೋಷ್ಠಿಯ ಸಮನ್ವಯಕಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಎಸ್.ಎಂ. ಹೆಗಡೆ ಇವರು ಈಗಾಗಲೇ ವಾಣಿಜ್ಯ ತೆರಿಗೆಗಳ ನಿವೃತ್ತ ಜಂಟಿ ಆಯುಕ್ತರಾದ ಶ್ರೀಯುತರು. ಸಮನ್ವಯಕಾರರು ಇಂದಿನ ಗೋಷ್ಠಿಯ ಸಮನ್ವಯಕಾರರು ಶ್ರೀ ನಿತಿನ್ ಶಾಸ್ತ್ರಿಯವರು. ಇಂದಿನ ಸಮನ್ವಯಕಾರರು ಶ್ರೀ ನಿತಿನ್ ಶಾಸ್ತ್ರಿಯವರು. ಶಿರಸಿ ಮೂಲದ ಬೆಂಗಳೂರಿನಲ್ಲಿ ಜನಿಸಿ ಬೆಳೆದ ಶ್ರೀ ನಿತಿನ್ ಶಾಸ್ತ್ರಿಗಳು ಕೊಲೆರಡೋ ವಿಶ್ವವಿದ್ಯಾನಿಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ BE ಮತ್ತು MBA ಪದವಿಗಳನ್ನು ಪಡೆದವರು. ಪ್ರಕೃತ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಆಡಿಕೇಶನ್ ಎಂಬ ಶಾಲಾ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾದ ಮೊಬೈಲ್ ಆ್ಯಪ್ ಹಾಗೂ ಕೃಷಿ ಸಂಬಂಧಿ ಉಪಯುಕ್ತಕರವಾದ ಮೊಬೈಲ್ ಆ್ಯಪ್ಗಳ ಸ್ಥಾಪನೆಯಲ್ಲಿ ಪಾಲುದಾರರಾಗಿದ್ದಾರೆ. ವಿಚಾರ ಗೋಷ್ಠಿಯ ಪ್ರಾರಂಭಕ್ಕೆ ಈಗ ಅನುವು ಮಾಡಿಕೊಡ್ತಾ ಇದ್ದೇವೆ. ಚೆಕ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. 5ನೇ ಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ. ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು 5ನೇ ಗೋಷ್ಠಿಯ ವಿಷಯ ಇದು. ಇದರಲ್ಲಿ 2 ವಿಚಾರಧಾರೆಗಳಿರುತ್ತವೆ. ಒಂದು, ಆಡಳಿತಾತ್ಮಕ ಹುದ್ದೆ ಬಲ ಹಾಗೂ ಪ್ರಭಾವ, ಹಾಗೂ ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವಿನ ಸೂತ್ರ. ಈ 2 ವಿಷಯಗಳ ಬಗ್ಗೆ ಇಲ್ಲಿ ನಡೆದಿರೋಂಥ 3 ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಈ 3 ಮಂದಿಯಲ್ಲಿ 2 KAS ಆಫೀಸರ್ಸು, ಒಬ್ಬರು IPS ಆಫೀಸರ್. ಇದ್ರ ಮಧ್ಯದಲ್ಲಿ ನಾನು ಕೂತು ಎಂತ ಮಾಡ್ತೀನಿ ಅಂತ ಕೇಳ್ಬೋದು, ನನಗೂ ಗೊತ್ತಿಲ್ಲ. ಆದರೂ ಅವ್ರು ಹೇಳುವ ವಿಚಾರಗಳನ್ನೆಲ್ಲ ಕೇಳಿ ಸುಮಾರು ತಿಳ್ಕೊಳ್ಳುವಂಥದ್ದಿದೆ. ಭಾಳ ಹತ್ತಿರದಿಂದ ಕೇಳ್ತೀನಿ ಅಂತ ಭಾವಿಸ್ತೀನಿ. ಅಧ್ಯಕ್ಷತೆ ವಹಿಸ್ತಾ ಇರೋದು ಶ್ರೀ S.M. ಹೆಗಡೆ ಗೌರಿ ಬಣಗಿ. ತಮಗೆಲ್ಲ ಹೆಚ್ಚಿನ ಹವ್ಯಕಕ್ಕೆ ಬಂದವರಿಗೆಲ್ಲ ಭಾಳ ಚಿರಪರಿಚಿತರು S.M. ಹೆಗಡೆ ಅವರು.
ಹಾಗಾಗಿ ತುಂಬ ಇಂಟ್ರೊಡಕ್ಷನ್ ಮಾಡದೆ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಅವರಿಗೆ ಈ ಗೋಷ್ಠಿಗೆ ಸೂಕ್ತವಾದಂಥ ವಿಷಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಎರಡನೇದಾಗಿ ಶ್ರೀ ಕೃಷ್ಣ ಭಟ್ರು. ನಾನು ಅವ್ರ ವಿಚಾರ ಬಗ್ಗೆ ನೋಡ್ತಾ ಇದ್ದರೆ, BA ಡೆಲ್ಲಿ ಯೂನಿವರ್ಸಿಟಿ, MA ರಾಜಸ್ಥಾನ್ ಯೂನಿವರ್ಸಿಟಿ, ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದವರು, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೆಲಸ ಮಾಡಿದವರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು. ಸ್ವಲ್ಪ ಹೆದರಿಕೆನೇ ಆಗ್ತಾ ಇದೆ ಅಂತ. ಇಷ್ಟು SP, DCP, DIG, ಕಮಿಷನರ್ ಆಫ್ ಪೊಲೀಸ್ ಈ ಥರದೆಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಮ್ಮ ಭಾಗ್ಯ. ವೆಲ್ಕಮ್ ಸರ್. ಮತ್ತೊಂದು KS ಅಧಿಕಾರಿ, ಇವರು ಕೂಡ ಸ್ವಲ್ಪ ಎಜುಕೇಷನ್ ನೋಡಿದರೆ ಭಾಳ ಆಶ್ಚರ್ಯ ಆಗ್ತದೆ. BE ಇನ್ ಟೆಲಿಕಮ್ಯುನಿಕೇಷನ್, PG ಇನ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈಗ ಪರ್ಸ್ಯೂಯಿಂಗ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಲಾ ಇನ್ ನ್ಯಾಷನಲ್ ಲಾ ಯೂನಿವರ್ಸಿಟಿ. ಇದ್ರ ಮಧ್ಯದಲ್ಲೆಲ್ಲೋ ಪುರುಷಾರ್ಥ ಮಾಡ್ಕೊಂಡು KS ಮಾಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಡೆಪ್ಯೂಟಿ ಕಮಿಷನರ್ GST, ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ. ಇದಲ್ಲದೆ ಅಘನಾಶಿನಿ ಅಂತ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಮನ್ನಣೆ ಪಡೆದಿರುತ್ತದೆ. ಈಗ ಮತ್ತೆ ಒಂದು ಸಂಕ್ಷಿಪ್ತವಾಗಿ ಆಮೇಲೆ ಬರ್ತೇನೆ, ಬಟ್ ಸದ್ಯಕ್ಕೆ ವೆಲ್ಕಮ್ ಸಹನಾ ಅವರೇ. SM ಹೆಗ್ಡೆ ಅವ್ರದ್ದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕಿತ್ತು. ಏನಂತ ಹೇಳಿದರೆ, ಹೌದು, ಇವರು ಜಾಯಿಂಟ್ ಕಮಿಷನರ್ ಆಗಿದ್ದರು ಕಮರ್ಷಿಯಲ್ ಟ್ಯಾಕ್ಸಲ್ಲಿ. ಅದಕ್ಕಿಂತ ಭಾಳ ಮುಖ್ಯವಾದ ಈ ಗೋಷ್ಠಿಗೆ ಬಹಳ ಅನ್ವಯಿಸುವಂಥದ್ದು ವಿಷಯ ಏನಂತ ಹೇಳಿದ್ರೆ, ಸ್ವರ್ಣರಶ್ಮಿ ಅಂತ ಒಂದು ಸಂಸ್ಥೆ, ಆ ಸಂಸ್ಥೆಯನ್ನು ಅಧ್ಯಕ್ಷರಾಗಿದ್ದಾರೆ. ಇದರಲ್ಲಿ ಭಾಳಷ್ಟು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ IAS, KS ಈ ಥರ ಪರೀಕ್ಷೆಗಳನ್ನೆಲ್ಲ ಹೇಗೆ ಎದುರಿಸಬೇಕು, ಅದೇ ಮುಖ್ಯ ಪಾಯಿಂಟ್ ಆಗಿದೆ ಈ ಗೋಷ್ಠಿಗೂ ಕೂಡ. ಇದ್ರ ಮೇಲೆ ಹೆಚ್ಚಿಗೆ ಮಾತಾಡಲಿಕ್ಕೆ ಸರ್ ತಮಗೆ ಬಿಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಹಸ್ತೊಟ್ಟೆಯಲ್ಲಿ ವಿಚಾರ ತಲೆಗೆ ಹೋಗೋದಿಲ್ಲ ಅಂಥ ಒಂದು ಸಮಯ. ನಿರೂಪಣೆ ಮಾಡಿದ ಸ್ನೇಹಿತ ನಿತಿನ್ ಶಾಸ್ತ್ರಿ ಅವರು ಹೇಳಿದರು, ಇಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಇದ್ದಾರೆ, 2 ಜನ ಟ್ಯಾಕ್ಸ್ ಆಫೀಸರ್ ಇದ್ದಾರೆ ಅಂತ. ಬಹುಶಃ ಈ ಟ್ಯಾಕ್ಸು ಮತ್ತು ಪೊಲೀಸು ಯಾರಿಗೂ ಬಹಳ ಇಷ್ಟವಾದ್ದಲ್ಲ. ಆದರೆ ಅವ್ರು ನಮ್ಮವರಾದರೆ ಭಾಳ ಒಳ್ಳೆಯದು ಅಲ್ವಾ? ಡು ಯು ಅಗ್ರಿ? ಈ ನಮ್ಮವರು, ಈ ಪೊಲೀಸ್ ಆಫೀಸರು, IAS, IRS, IPS ಇತ್ಯಾದಿ ಆಗೋದು ಹೇಗೆ? ಅದು ಈ ಗೋಷ್ಠಿಯ ಪ್ರಮುಖ ವಿಷಯ. ನಾವು ನಿನ್ನೆನಿಂದ ಕೇಳ್ತಾ ಇದ್ದೇವೆ, ಅಥವಾ ನಮಗೆ ಗೊತ್ತಿದೆ, ನಮ್ಮ ಮಕ್ಕಳು ಭಾಳ ಬುದ್ಧಿವಂತರು, PUC ರ್ಯಾಂಕ್, SSLC ರ್ಯಾಂಕ್, ಯೂನಿವರ್ಸಿಟಿ ರ್ಯಾಂಕ್, PhD ರ್ಯಾಂಕ್, ನಾಟ್ ಇನ್ ಡಜನ್ಸ್, ಇನ್ ಹಂಡ್ರೆಡ್ಸ್. ಆದರೆ ಕಳೆದ 2-3 ವರ್ಷದಿಂದ ಯಾರಾದರೂ IAS ಮಾಡಿದರು, IPS ಮಾಡಿದರು, IRS ಮಾಡಿದರು, ಅಥವಾ ಇನ್ನೂ ಬೇರೆ IRTS, IFS ಮಾಡಿದರು ಅಂತ ಕೇಳಿದರೆ ಬಹಳ ವಿರಳ ಅಂದರೆ ವಿರಳ. ಒಬ್ಬರು 2 ವರ್ಷದಿಂದ ಸಿರ್ಸಿಯ ಮನೋಜ್ ಹೆಗಡೆ IPS ಮಾಡಿದರು. 5 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನಪಟ್ಟರು ಮನೋಜ್ ಹೆಗಡೆ. ಈಗ ಅವರಿಗೆ ಈ ರಿಸರ್ವೇಷನಿಂದ ಕರ್ನಾಟಕ ಸಿಗಲಿಲ್ಲ, ಆಂಧ್ರ ಪ್ರದೇಶ ಸಿಕ್ಕಿದೆ. ಇರಲಿ, ಒಂದು ಸಾರಿ ಬರ್ತಾರೆ ಅವರು ಇಲ್ಲಿ. ಇನ್ನೊಬ್ಬರು IFS ಮಾಡಿದರು, ಸಹನಾ ಅವರ ತಮ್ಮ, ಫಾರೆಸ್ಟ್ ಸರ್ವಿಸ್. ಅಂದರೆ
ನಾವು ಇಷ್ಟೆಲ್ಲ ಬುದ್ಧಿವಂತ ಜನಾಂಗ ಬಹುಶಃ ಎಲ್ಲ ಕ್ಷೇತ್ರಕ್ಕೂ ನೀವು ನೋಡ್ತಾ ಇದ್ದೀರಿ, ಟೆಕ್ನೋಕ್ರಸಿಯಿಂದ ಹಿಡಿದು ಥಿಯೋಕ್ರಸಿವರೆಗೆ ಹಿಡಿದು ಎಲ್ಲದಕ್ಕೂ ನಮ್ಮದು ಈ ನಾಡಿಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕೊಡುಗೆ ಇದೆ. ಭಾಳ ಅಭಿಮಾನ ಪಡುವಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಾತಿನಿಧ್ಯ ಈ ಸೆಂಟ್ರಲ್ ಸರ್ವೀಸಸ್, IAS ಎಟ್ಸೆಟ್ರಾ ಸರ್ವೀಸಸ್ ಮತ್ತು KPSC ಈ ಸರ್ವೀಸಸ್ಸಲ್ಲಿ ಯಾಕೆ ಇಲ್ಲ? ಹೀಗಿಲ್ದೇ ಇದ್ರೆ ಏನಾಗ್ತದೆ ನೀವು ಕೇಳ್ಬೋದು, ಏನು ಎಲ್ಲರೂ KS ಮಾಡೋದು ಬೇಕಾಗಿದೆ ಅಂತ. ದಯವಿಟ್ಟು ಕೇಳಿಸ್ಕೊಳ್ಳಿ, ಈ IAS IPS KS ಓದುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ನಮ್ಮಲ್ಲೇ ಬೆಳೆದಂಥ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಬಾಲಕ, ಅವನಿಗೇನು ಧನ ಬೆಲ ಬೇಕಿಲ್ಲ, ತನ್ನ ಬುದ್ಧಿಮತ್ತೆಯಿಂದ, ತನ್ನ ಸಾಧನೆಯಿಂದ, ತನ್ನ ಅವಿರತ ಶ್ರಮದಿಂದ ಮತ್ತು ಫೋಕಸ್ಡ್ ಆಗಿ ಏಕಾಗ್ರತೆಯಿಂದ ಒಬ್ಬ ವ್ಯಕ್ತಿ ಶಕ್ತಿಯಾಗುವಂತಹ ಒಂದು ಪ್ರಕ್ರಿಯೆ ಇದು. ಹಾಗೆ ಶಕ್ತಿಯಾಗಿ ನಮ್ಮ ಸಮಾಜಕ್ಕೆ, ಕೇವಲ ಬ್ರಾಹ್ಮಣರಿಗೆ ಅಂತಲ್ಲ ನಾನು ಹೇಳೋದು, ನಮ್ಮ ಸಮಾಜಕ್ಕೆ ಒಂದು ಆಧಾರ ಸ್ತಂಭ ಆಗುವಂಥ ಒಂದು ಅತ್ಯುತ್ತಮವಾದಂಥ ವ್ಯಕ್ತಿಯಾಗಿ ನಿರ್ಮಾಣ ಆಗುವಂಥ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ನಮ್ಮಲ್ಲಿ ಆಗಲಿಲ್ಲ ಅಂತ ಹೇಳಲ್ಲ ನಾನು. ಈ ಕಳೆದ 50 ವರ್ಷದ ಅವಲೋಕನ ಮಾಡಿದರೆ ನನಗೆ ಒಂದು ಸಾಮಾನ್ಯವಾದಂಥ ಮಾಹಿತಿ ಇದೆ. ಇಟ್ ಇಸ್ ನಾಟ್ ಎನ್ ಎಕ್ಸಾಸ್ಟಿವ್ ಲಿಸ್ಟ್. 71ರಲ್ಲಿ ತಿಮ್ಮಪ್ಪ ಮಡಿಯಾಳರು IPS ಮಾಡಿದರು. 76ರಲ್ಲಿ ಪುತ್ತೂರಿನ ವಿ ವಿ ಭಟ್ರು ದಿವಂಗತರಾದರು. ಅದಾದಮೇಲೆ 76ರಲ್ಲಿ ಸಿರ್ಸಿ CM ಭಟ್ರು IPS ಮಾಡಿದರು. ಅದಾದಮೇಲೆ ಲಾಂಗ್ ಗ್ಯಾಪ್, ಸಾಗರದ ಪಡವುಗೋಡಿನ PB ರಾಮಮೂರ್ತಿಯವರು, ಸನ್ಮಾನ್ಯ ರಾಮಮೂರ್ತಿಯವರು IAS ಮಾಡಿದರು. ಅದಾದಮೇಲೆ 1989ರಲ್ಲಿ ಯಲ್ಲಾಪುರದ ನರಸಿಂಹ ಕೋಮಾರ್ ಅಂಥೇಳಿ IPS ಮಾಡಿದರು. ಅವರು ಇವತ್ತು ಭಾಳ ಹೆಮ್ಮೆ ಪಡುವಂತಹದ್ದು, ಗುಜರಾತ್ನಲ್ಲಿ ADGP ಆಗಿದ್ದಾರೆ, ಇನ್ವೆಸ್ಟಿಗೇಷನ್ ದೇ. ಬೆಂಗಳೂರಿನಲ್ಲಿ CBI SP ಆಗಿದ್ದರು. ಅದಾದಮೇಲೆ ನಾವು ಎಷ್ಟು ವರ್ಷ ಕಾಯ್ಬೇಕಂತಂದರೆ 2014ರಲ್ಲಿ ಸಿರ್ಸಿಯ ಗುರುದತ್ತ ಹೆಗಡೆಯವರು IAS ಮಾಡಿದರು. ಅವರು ಇವತ್ತು ಶಿವಮೊಗ್ಗದ ಜಿಲ್ಲಾಧಿಕಾರಿ, ಭಾಳ ಹೆಮ್ಮೆಯ ಸಂಗತಿ. ಹಾಗೆ ಅದು ಆದಮೇಲೆ ನೀವು ಬರೀ IPS IAS ಇಷ್ಟಕ್ಕೆ ಬರೋದಿದ್ರೆ ಈಗ 2 ವರ್ಷದಿಂದ ಮನೋಜ್ ಹೆಗಡೆಯವರು ಮಾಡಿದರು. 50 ವರ್ಷದಲ್ಲಿ ಸಾಕಾ? ಈ ಪ್ರಶ್ನೆ ನಾವು ಕೇಳಬೇಕು. ಬರೀ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮುಂದೆ ಇವತ್ತು ಸಾಕಾಗದೇ ಇದ್ದರೆ ನಾವು ಮುಂದೆ ಆದ್ರೂ ಮುಂದಿನ 10 ವರ್ಷದಲ್ಲಿ 20 ವರ್ಷದಲ್ಲಿ ಈ ಎಲ್ಲ ಕೇಡಿನ ಅಧಿಕಾರಿಗಳು, ಈಗ ನಮ್ಮಲ್ಲಿ ಹಾಗೇನೆ IRTS ಆಫೀಸರ್ಸ್ ಕೆಲವರಾಗಿದ್ದಾರೆ. ಅನೀಶ್ ಹೆಗಡೆ ಅವರು ಇವತ್ತು ರೈಲ್ವೆ ರಾಜ್ಯ ಸಚಿವರಿಗೆ ಅವರು OSD ಆಗಿದ್ದಾರೆ ಡೆಲ್ಲಿಯೊಳಗೆ. ಅನೀಶ್ ಹೆಗಡೆ ದೊಡ್ಡ ಮನೆಯವರು, 2011ರ ಬ್ಯಾಚ್ ಅವರು. ಇನ್ನು ವಿಶೇಷವಾಗಿ ನಾನು ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮನಸ್ಸು ಗೊತ್ತಿದ್ದ ಮಟ್ಟಿಗೆ IAS IPS ಯಾರು ಮಾಡ್ದಂಗಿಲ್ಲ ಆಗಬೇಕು. KSಗೆ ಬಂದರೆ ಸಹನಾ ಅವರ ಬ್ಯಾಚ್ ಫಸ್ಟ್ ಅಂತ ಕಾಣ್ತದೆ ನಾನು ನೋಡಿದರೆ. ಸಹನಾ ಅವರು ಮತ್ತು ಸಾಗರದ ಅಮಿತಾ ಅಂತ ಅವರ ಬ್ಯಾಚ್ಮೇಟ್ ಇದ್ದಾರೆ. ಯಾಕೆ ಇದು? ಪಾಲಕರ ಬೆಂಬಲ ಇಲ್ವಾ? ಅಥವಾ ಪಾಲಕರಿಗೆ ನಮ್ಮ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿಕೊಟ್ಟು ಫಸ್ಟ್ ಕ್ಲಾಸ್ ಆಗಿ ಗಂಡನ ಮನೆಗೆ ಕಳಿಸಿ ಸೆಟ್ಲ್ ಆಗ್ಬಿಡ್ಲಿ ಅಂತ? ಗೊತ್ತಿಲ್ಲ. ಇದು ನಾವು ಭಾಳ ಸೀರಿಯಸ್ ಆಗಿ ವಿಚಾರ ಮಾಡುವಂಥದ್ದು. ಇಷ್ಟು ಒಳ್ಳೆಯ ತಳಿ, ಹವ್ಯಕ ತಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಒಳ್ಳೆಯ ತಳಿಯವರು ಈ IAS IPS ಅಥವಾ KS ಇವರು ಆಗಬಾರ್ದ? ಅದಕ್ಕೆ ನಾವು ಯಾಕೆ ಭಾಳ ಗಂಭೀರವಾಗಿ ವಿಚಾರ ಮಾಡ್ತಾ ಇಲ್ಲ? ಈ ನಿರ್ಲಕ್ಷ್ಯ, ಅವಜ್ಞೆ, ಹಿಂಜರಿತ ಯಾಕೆ? ಯಶಸ್ಸು ಸಿಗೋದಿಲ್ಲ ಅಂತನಾ? ಈ ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡವನಿಗೆ ಎಲ್ಲರಿಗೂ ಯಶಸ್ಸು ಸಿಗೋಲ್ಲ. ಎಲ್ಲರೂ ವಿರಾಟ್ ಕೊಹ್ಲಿ ಆಗೋದಿಲ್ಲ. ಎಲ್ಲರೂ ಅದೇನೋ ಯಶಸ್ವಿ ಜೈಸ್ವಾಲ್ ಥರ ಒಂದೇ ದಿವಸಕ್ಕೆ ಹೀರೋ ಆಗೋದಿಲ್ಲ. ಕಠಿಣ ಪರಿಶ್ರಮ ಬೇಕು. ಹಾಗಾದರೆ ಪರಿಶ್ರಮ ಪಟ್ಟು ಸ್ವಾಮಿ 4-5 ಅಟೆಂಪ್ಟ್ ಆದರೂ ನಮ್ಮ ಮನೆ ಆಗಿಲ್ಲೇ, ನಮ್ಮನೆ ಕೂಸು 4-5 ಸಾರಿ ಬರುತ್ತೋ ಆಗಿಲ್ಲೇ. ಒಂದು ವಿಚಾರ ತಿಳ್ಕೊಳ್ಳಿ, IAS IPS ಮಾಡೋದು ಅಂತಂದರೆ ಅದು ಒಂದು ಗೌರಿಶಂಕರ ಅದನ್ನು ಗುರಿ ಇಟ್ಕೊಂಡ ಹಾಗೆ. ಅದು ಆಗದೇ ಇದ್ದರೆ ದೇರ್ ಆರ್ ಇನ್ಯೂಮರಬಲ್ ಪೋಸ್ಟ್. ಸ್ಟೇಟ್ ಸರ್ವೀಸಸ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ನಲ್ಲೇ ಬೇರೆ ಬೇರೆ ಪೋಸ್ಟ್ಗಳಿದೆ, ಪಬ್ಲಿಕ್ ಸೆಕ್ಟರ್ಲಿದೆ, ಬ್ಯಾಂಕ್ನಲ್ಲಿ ಇದೆ. ಅಂದರೆ ನೀವು ನನ್ನ ಮಗ ಅಥವಾ ಮಗಳು ರಾಜ್ಯ ಮಟ್ಟದಲ್ಲಿ ಟೆಸ್ಟ್ ಮ್ಯಾಚ್ ಆಡಬೇಕು ಅಂತ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರೋತ್ಸಾಹವನ್ನು ಕೊಟ್ಟರೆ, ಮಾರ್ಗದರ್ಶನವನ್ನು ಕೊಟ್ಟರೆ, ಅವರು ಬೈ ಚಾನ್ಸ್ ಅದು ಆಗಿಲ್ಲ,
4-5 ಅಟೆಂಪ್ಟ್ ಆದರೂ ಆಗಿಲ್ಲ ಅಂತ ತಿಳ್ಕೊಳ್ಳಿ, ರಣಜಿ ಟ್ರೋಫಿನಾರು ಆಡ್ತಾರೆ, ಬೇಡ IPL ಆಡ್ತಾರೆ, ಅದು ಈ ಸಾಮಾನ್ಯ ಎಲ್ಲ ನೌಕರಿ ಅಥವಾ ಒಂದು ಕರಿಯರ್ಗಿಂತ ಅದು ಒಳ್ಳೆಯದು. ಹಾಗಿದ್ರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಈಗ ಇವರು ಹೇಳಿದರು, ನಮ್ಮ ನಿತಿನ್ ಶಾಸ್ತ್ರಿಯವರು. ನಾನು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೂಜ್ಯ ಸ್ವಾಮೀಜಿಯವರು ಸುಮಾರು 20 ವರ್ಷದಿಂದ ಈ ದಿಶೆಯಲ್ಲಿ ಒಂದು ಸ್ವಯಂ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಸ್ವರ್ಣವಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಮೊದಲು ನಾನು ಹೇಳಿದ್ನಲ್ಲ, CM ಭಟ್ರು ಅಧ್ಯಕ್ಷರಾಗಿದ್ದರು, ನಂತರ ಮಾನ್ಯ PB ರಾಮಮೂರ್ತಿ ಅವರು ಅಧ್ಯಕ್ಷರಾಗಿದ್ದರು, ನಂತರ ನಾನು ಅಧ್ಯಕ್ಷನಾಗಿದ್ದೇನೆ. ಈಗ ಕಳೆದ 2 ವರ್ಷಗಳಲ್ಲಿ ಇದರ ಬಗ್ಗೆ ಪೂಜ್ಯ ಸ್ವಾಮೀಜಿಗಳು ಒಂದು ಸ್ವತಂತ್ರವಾದಂತಹ ಟ್ರಸ್ಟನ್ನೇ ಮಾಡಿದ್ದಾರೆ. ಈ ಟ್ರಸ್ಟಿನ ಮುಖ್ಯ ಉದ್ದೇಶನೇ ನಮ್ಮ ಮಕ್ಕಳಿಗೆ ನಾವು ಈ ದಿಶೆಯಲ್ಲಿ ತರಬೇತಿಯನ್ನು ನೀಡಬೇಕು. ಇನ್ನೂ ಒಂದು ಹೆಜ್ಜೆ, ನಾವು ಸುಮಾರು 15 ವರ್ಷದಿಂದ ಇದ್ರ ಬಗ್ಗೆ ಪ್ರಯತ್ನ ಪಟ್ವಿ. ಬೆಂಗಳೂರಿನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ, ಕ್ಲಾಸಸ್ಸನ್ನು ಶುರು ಮಾಡಿದ್ವಿ, ಸಿರ್ಸಿಯಲ್ಲಿ ಶುರು ಮಾಡಿದ್ವಿ. ಆದರೆ ನಮಗೆ ಸಿಕ್ಕಿದಂಥ ರೆಸ್ಪಾನ್ಸ್ ಭಾಳ ನೀರಸವಾಗಿತ್ತು. ನಾನು ಹೋಗಿ ಈ ಥರ ಒಂದು ಭಾಳ ಕಡೆಗೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದಾಗ, ಅಲ್ಲ ಹೌದು SM ಹೆಡ್ರು 3-4 ವರ್ಷ 5 ವರ್ಷ ಹಾಳಾಗ್ತು, ಅಷ್ಟು ವರ್ಷ ಆಗಾಗಿದೆ, ಹೋದರೆ ಕಡೆಗೆ ಅಂತ ಮಾಡಿದ್ರ. ದಿಸ್ ಈಸ್ ವಾಟ್ ಐ ಹಿಯರ್ ಫ್ರಮ್ ದ ಪೇರೆಂಟ್ಸ್. ಈ ಒಂದು ಮನೋಸ್ಥಿತಿಯಿಂದ ಹೊರಗಡೆ ಬರುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕೆ ಪೂಜ್ಯ ಸ್ವಾಮೀಜಿಯವರು ಕಳೆದ ವರ್ಷದಿಂದ ನಮಗೆ ಏನು ಆದೇಶವನ್ನು ಕೊಟ್ಟರು ಅಂತಂದರೆ, ಯು ಕ್ಯಾಚ್ ದೆಮ್ ಯಂಗ್, ಭಾಳ ಪ್ರೌಢಶಾಲೆಯ ಹಂತದಲ್ಲಿ ಅವರಿಗೆ ತರಬೇತಿಯನ್ನು ಕೊಡಿ. ಹೇಗೆ ಅವರು ಕುಮಾರಿ ಸಂಸ್ಕೃತಿ ಶಿಬಿರ, ಒಟ್ಟು ಶಿಬಿರ, ಸಣ್ಣ ಮಕ್ಕಳಿದ್ದಾಗಲೇ ಈ ಥರ ವಿಚಾರಗಳನ್ನು ಅವರ ಮೆದುಳಿಗೆ ಹಾಕಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಇದೆ ಬೇರೆ ಬೇರೆ ವಿಷಯಗಳಲ್ಲಿ. ಈ IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕ್ಯಾಚ್ ದೆಮ್ ಯಂಗ್, ಎಳವೆಯಲ್ಲಿ ಅವ್ರನ್ನ ಹಿಡೀರಿ, ಅವ್ರಿಗೆ ತಲೆಯಲ್ಲಿ ಹಾಕಿ ಅಂತ ಹೇಳಿದ್ರಿಂದ ಈಗ ಕಳೆದ 5 ತಿಂಗಳಿಂದ ನಾವು ಸಿರ್ಸಿ ಒಳಗೆ 3 ಪ್ರೌಢಶಾಲೆಗಳಲ್ಲಿ ಸುಮಾರು 160 ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಸತತವಾದಂಥ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದು ಬರೀ ಜಾಗೃತಿ ಅಲ್ಲ, ವೀಕ್ಲಿ ಕ್ಲಾಸಸ್ಸನ್ನು ನಾವು ಸಿರ್ಸಿ ಒಳಗೆ ಸುಮಾರು 160ಕ್ಕಿಂತ ಹೆಚ್ಚು ಮಕ್ಕಳಿಗೆ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ನಾವು ಹೇಳಿದ್ವಿ IAS IPS, ಕೆಲವರು ಕೇಳಿದರು, ಅಲ್ರ 9ನೇ ಕ್ಲಾಸು ಈಗಂತ ಗೊತ್ತಾಗ್ತಾರೆ, ನಮಗೆ ಗೊತ್ತಾಗೋದು ಬೇಡ, ತಲೆಯಲ್ಲಿ ಹಾಕಿ. ನೀವು ಬೇರೆದು ಹಾಕೋದಿಲ್ವಾ, ಸಂಗೀತ ಹಾಕೋದಿಲ್ವಾ, ಸಂಸ್ಕೃತ ಹಾಕೋದಿಲ್ವಾ, ಅಥವಾ ಕ್ರಿಕೆಟ್ ಹಾಕೋದಿಲ್ವಾ, ಫುಟ್ಬಾಲ್ ಹಾಕೋದಿಲ್ವಾ, ಚೆಸ್, ಆ ವಿಚಾರಗಳನ್ನ ನಾವು ಹಾಕೋದಿಲ್ವಾ? ಇದು ಒಂದು ವಿಚಾರ ಹಾಕಿ ಯಾವತ್ತಾರು ಮಳ್ತ್ಕೋಬೋದು. 100 ಜನರಿಗೆ ಹಾಕಿರೋ ಒಂದು 8 ಜನ ಟ್ರೈ ಮಾಡ್ಬೋದು, ಅಲ್ಲಿ 12 ಜನ ಆಗ್ಬೋದು. ಅದು ಎಂಥ ದೊಡ್ಡ ಅಸೆಟ್ ಆಗ್ತದೆ ನಮ್ಮ ಒಂದು ಸಮಾಜಕ್ಕೆ. ಆದರೆ ಇದರ ಸಮಸ್ಯೆಗಳು ಒಂದಿಷ್ಟಿದೆ. ನಮ್ಮಲ್ಲಿ ಮಾಹಿತಿ ಕೊರತೆ ತುಂಬ ಇದೆ. ಕಾಲೇಜುಗಳಲ್ಲಿ ನಾನು ಹೋಗಿ ಈ ಥರ ಜಾಗೃತಿ ಕಾರ್ಯಕ್ರಮ ಮಾಡುವಾಗ ಭಾಳ ಜನ ಕಾಲೇಜ್ ಪ್ರೊಫೆಸರ್ಸ್ ಇವರಿಗೆ ಗೊತ್ತಿಲ್ಲ, ಸರ್ ಅದು ಎಂಥ ಸಿಲೆಬಸ್ಸು ನಮಗೂ ಗೊತ್ತಿಲ್ಲ. ದಟ್ಸ್ ನಂಬರ್ 1. ಅವರಿಗೆ ಗೊತ್ತಿಲ್ಲದ ಮಕ್ಕಳಿಗೆ ಹೆಂಗೆ ಗೊತ್ತಿರಬೇಕು? ಪಾಲಕರಿಗೆ ಕೇಳಿದರೆ, ಹೌದಾ ಹಂಗೊಂದು ಪರೀಕ್ಷೆ ಇದ್ದ, ಅಲ್ಲ ನಿಮ್ಮೂರಿನಲ್ಲಿ ತಹಶೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC IPS ಏನು ಮೇರಿಂದ ಬರೋದಲ್ಲ, ನಮ್ಮ ಮಕ್ಕಳಿಗೂ ಬಂದು ಕೂತ್ಕೊಳ್ಳಕ್ಕಲ್ಲಿ. ಅವು ಕಾನೂನು ಅಷ್ಟೇ ಅಲ್ಲ, ಪಾಲಿಸಿ ಮೇಕರ್ಸ್ ಆಗ್ತಾರೆ. ಕೇವಲ ರಾಜಕೀಯ ಪ್ರತಿನಿಧಿಗಳು ಮಾತ್ರ ಪಾಲಿಸಿ ಮೇಕರ್ಸ್ ಅಲ್ಲ, ಅವರಿಗೆ ಬೆನ್ನೆಲುಬು ಆಗುವಂಥವ್ರು ಒಳ್ಳೆ IAS ಆಫೀಸರ್ಸ್. ನಾನು GST ಲಾ ಕಮಿಟಿಯಲ್ಲಿ ಇದ್ದೆ. ನಿಮಗೆ ಒಂದು ಮಾಹಿತಿ ಹೇಳ್ತೇನೆ, ಇಡೀ ದೇಶಕ್ಕೆ ಬಂದಂಥ GST ಲಾ, ಇಟ್ ಹ್ಯಾಸ್ ಬೀನ್ ಫ್ರೇಮ್ಡ್ ಬೈ ಓನ್ಲಿ ಆಫೀಸರ್ಸ್. ಅಂಥ ದೊಡ್ಡ GST ಅಂತದ್ದು, ಅಂಥ ಒಂದು ಮಹತ್ವದ ಒಂದು ರೋಲನ್ನು ನಮ್ಮ ಮಕ್ಕಳು ಯಾಕೆ ಪ್ಲೇ ಮಾಡಬಾರ್ದು? ಸೊ ಶಿಕ್ಷಕರಿಗೆ, ಪಾಲಕರಿಗೆ ನಾವು ಕೇವಲ ಮಾಹಿತಿ ಅಲ್ಲ, ವಿ ಶುಡ್ ಮೋಟಿವೇಟ್ ದೆಮ್. ನಂಬರ್ 2. ನಂಬರ್ 3 ಏನಾಗಿದೆ ಅಂದರೆ, ನಮ್ಮಲ್ಲಿ 3-4 ವರ್ಷಕ್ಕೆ ಆ ಸಸ್ಟೇನ್ ಮಾಡುವಂಥ ಶಕ್ತಿ ಇಲ್ಲ. ಬೆಂಗಳೂರಿಗೆ ಬರ್ತಾರೆ, ಈಗ ನಮ್ಮನೆ ವಿಜಯನಗರದಲ್ಲಿದೆ, ಇಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಸುತ್ತಮುತ್ತ ಸುಮಾರು 24-25 ಈ IAS ಕೋಚಿಂಗ್ ಸೆಂಟರ್ಸ್ ಇದೆ. ನಾಯಿ ಕೊಡೆ ಥರ ಹುತ್ಕೊಬಿಟ್ಟಿದೆ. ಆದರೆ ಎಲ್ಲ ಪಾಲಕರಿಗೆ 4-5 ವರ್ಷ ಸಸ್ಟೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಅಟೆಂಪ್ಟಲ್ಲಿ ಯಾರೂ ಆಗೋದಿಲ್ಲ. ಯಾರೋ ಒಬ್ಬರು ಅಜಯ್ ಶೇಟ್ ಅಂತ, ಅವರು ನಿರ್ಮಲಾ ಸೀತಾರಾಮನ್ ಪಕ್ಕದಲ್ಲೇ ಇರ್ತಾರೆ, ರೆವಿನ್ಯೂ ಸೆಕ್ರೆಟರಿ, ಅಂಥವ್ರು ಯಾರೋ 22 ವರ್ಷಕ್ಕೆ ಮಾಡಿದ್ದಾರೆ. ಇಲ್ಲದಿದ್ದರೆ ಎಲ್ಲ 4-5 ಅಟೆಂಪ್ಟ್ ಆಗೋದೆ. ಈ ಸಸ್ಟೇನಬಿಲಿಟಿ ಇದೆಯಲ್ಲ, ಅದಕ್ಕೆ ಹಣಕಾಸಿನ ನೆರವು ಬೇಕು. ಅದಕ್ಕೆ ನಮ್ಮ ಸ್ವರ್ಣ ರಶ್ಮಿ ಪ್ರತಿಷ್ಠಾನದಿಂದ ನಾವು ಹೇಳಿದ್ದೀವಿ, ಯಾರಾದರೂ ಒಂದು ಅಟೆಂಪ್ಟ್ ಮಾಡಿ ನಮ್ಮವರು ಫೇಲ್ ಆಗಿದ್ದಿದ್ರೆ ಅವರಿಗೆ ಹಣಕಾಸಿನ ಮುಂಗಟ್ಟು ಇದ್ದರೆ ನಾವು ವಿ ವಿಲ್ ಸಪೋರ್ಟ್ ದೆಮ್ ಅಂತ ಹೇಳಿದ್ದೀವಿ. ಒಬ್ಬರಿಬ್ಬರಾದರೂ ಅವರು ಆಗಲಿ ಅನ್ನುವ ಒಂದು ದೃಷ್ಟಿಯಿಂದ ನಾವು ಹೇಳಿದ್ದೀವಿ. ಸೊ ಮಾಹಿತಿ ಕೊರತೆ ಅದನ್ನು ತುಂಬಬೇಕು, ಹಣಕಾಸಿನ ನೆರವನ್ನು ನೀಡಬೇಕು. ಅದಾದಮೇಲೆ ಪಾಲಕರಿಗೆ ಇನ್ನೊಂದು ಕಿವಿಯ ಮಾತು ಏನಂದರೆ, ಈ ಮಕ್ಕಳು ಫೇಲ್ ಆದಾಗ ಪ್ರಿಲಿಮ್ಸ್ ಮಾಡ್ತಾರೆ,
ಮೇನಲ್ಲಿ ಫೇಲ್ ಆಗ್ತಾರೆ, ಪ್ರಿಲಿಮ್ಸ್ ಮೇನ್ ಮಾಡ್ತಾರೆ, ಅಲ್ಲಿ ಇಂಟ್ರೋದಲ್ಲಿ ಫೇಲ್ ಆಗ್ತಾರೆ. ನಮ್ಮ ಊರು ಗೌರಿ ಬಣಿಗೆ ಅಂಥೇಳಿ ಸಿದ್ದಾಪುರ ತಾಲೂಕು, ನಮ್ಮೂರಿನಲ್ಲೇ ಒಬ್ಬ ಶ್ರೀನಿವಾಸ ಹೆಗಡೆ ಅಂತ 2 ಸಾರಿ ಮೇನಿಗೆ 2 ಸಾರಿ ಇಂಟ್ರಕ್ಕೆ ಹೋಗಿ ಅವ್ರಿಗೆ ಆಗಲಿಲ್ಲ. ಈಗ ಅವರು ಸಹನ ಅವರ ಕಲೀಗಾಗಿದ್ದಾರೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇಫ್ ಯು ಡೋಂಟ್ ಸಕ್ಸೀಡ್ ದೇರ್ ಯು ಹ್ಯಾವ್ ಎ ವೆರಿ ಗುಡ್ ಪೋಸ್ಟ್ ವೇಟಿಂಗ್ ಹಿಯರ್. ಇನ್ನೊಂದಿದೆ, ಕೆಲವರಲ್ಲಿ ಭ್ರಮೆ ಇದೆ. ನನ್ನ ಹತ್ರ ಹೇಳ್ತಾರೆ, ಅಯ್ಯೋ SM ಮಾಡ್ರು ಇದೆಯಂತ ತರ್ತಾರೆ. ನಂಗೆ ಸಿರ್ಸಲ್ಲಿ ಹೇಳಿದರು KPSL ಎಲ್ಲ ಇದಡ ಅಂತ. ಹೌದು ಸ್ವಾಮಿ ಇದೆ, ಅದು ಸರ್ಕಾರದಲ್ಲಿ ಸಮಾಜದಲ್ಲಿ ಇದ್ದಂಗೆ ಅಲ್ಲೂ ಇದೆ, ಭಾಳ ಕೆಟ್ಟದಾಗಿದೆ. ಆದರೆ ದರ್ ಈಸ್ ಆಲ್ವೇಸ್ ಎ ಸ್ಪೇಸ್ ಎಟ್ ದಿ ಟಾಪ್. ಮೇಲ್ಗಡೆ ಬರುವಂಥ ಮೆರಿಟ್ ಇದ್ದರೆ, ಒಬ್ಬ ನೀವು ಸಚಿನ್ ತೆಂಡೂಲ್ಕರ್ ಆದರೆ, ಯಶಸ್ವಿ ಜೈಸ್ವಾಲ್ ಆದರೆ, ಇನ್ನೊಬ್ಬ ವಿರಾಟ್ ಕೊಹ್ಲಿ ಆದರೆ, ಎಷ್ಟೇ ಕಾಂಪಿಟೇಷನ್ ಇದ್ದರೂ ಯು ಆರ್ ದೇರ್ ಇನ್ ದ ಟೀಮ್. ಅದನ್ನು ಬೆಳೆಸಬೇಕಾಗಿದೆ ನಾವು ಇವತ್ತು, ಅದನ್ನು ಬೆಳೆಸಬೇಕಾಗಿದೆ. ಹಾಗಾಗಿ ನಾನು ಏನು ವಿಚಾರ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳಿಗೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ, ವಾಟ್ ಟು ಲರ್ನ್ ಅಲ್ಲ, ಹೌ ಟು ಲರ್ನ್, ಕಲಿಯೋ ವಿಧಗಳು ಹೇಗೆ, ಎಲ್ಲಿ ಮಾಹಿತಿ ಇರ್ತದೆ ಅನ್ನೋದನ್ನೆಲ್ಲ ನಾವು ಈ 168 ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ನನ್ನ ಓನ್ಲಿ ರಿಕ್ವೆಸ್ಟ್ ಅಂತಂದರೆ, ನಾವೆಲ್ಲರೂ ಇದ್ದೇವೆ, 6-7 ಜಿಲ್ಲೆಯ ಹವ್ಯಕರಿದ್ದೇವೆ. ಈ ಪ್ರಯತ್ನ ಬೇರೆ ಕಡೆಗೂ ಆಗಲಿ, ಅಲ್ಲಿಯ ಮಕ್ಕಳಿಗೂ ಕ್ಯಾಚ್ ದೆಮ್ ಹೆಂಗೆ ಆಗಲಿ, 100 ಜನ ಬರೀಲಿ, 10 ಜನ ಆದರೂ ಆಗಲಿ. ಅದರಿಂದ ಈ ಒಂದು ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗಿಬಿಟ್ಟಿದೆ, ಬ್ಯೂರೋಕ್ರಾಟ್ಸೇ ಇಲ್ಲ. ಈಗ ಒಬ್ಬೊಬ್ಬರು ಇದ್ದಾರೆ ಅಷ್ಟೇ, ಒಬ್ಬರು ನಾನು ಹೇಳ್ದಲ್ಲ, ಇಬ್ಬರ ಇದ್ದಾರೆ ಇಡೀ ನಮ್ಮ ಹವ್ಯಕರಿಂದ. ಅವರ ಸಂಖ್ಯೆ ಜಾಸ್ತಿ ಆಗಲಿ, ಅದ್ರ ಬಗ್ಗೆ ನಾವು ಒಂದು ನಿರ್ಧಾರವನ್ನು ಮಾಡೋಣ. ಜೊತೆಗೆ ಈ EWS ಬಗ್ಗೆ ನಿನ್ನೆ ಹಾರನಹಳ್ಳಿ ಅವರು ಹೇಳಿದರು, ಕರ್ನಾಟಕ ರಾಜ್ಯ ಮಾತ್ರ ಕೊಟ್ಟಿಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ. ನಾನು ಬ್ರಾಹ್ಮಣ ಮಂಡಳಿಯ ಡೈರೆಕ್ಟರ್ ಆಗಿದ್ದಾಗ ನಾವು ಗವರ್ನರ್ ಹತ್ರ ಹೋದಾಗ, ಪ್ರೆಸೆಂಟ್ ಗವರ್ನರ್, ವೈ ಇಟ್ ಈಸ್ ನಾಟ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಅಂತ ನಮಗೆ ಕೇಳ್ತಾರೆ. ಬಿಕಾಸ್ ಅವರೇ ಈ 103ನೇ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಿದವರು. ಕರ್ನಾಟಕದಲ್ಲಿ ಕೊಟ್ಟಿಲ್ಲ, ಯಾರಿಗೂ ಬೇಕಾಗಲಿಲ್ಲ. ಇರೋ ಈ ಹಿಂದಿನ ಸರ್ಕಾರದವ್ರು ಏನು ಮಾಡಿದರು, ಇಲೆಕ್ಷನ್ ಬಂದಾಗ, ನಾನು ಹೇಳಬಾರ್ದು, ಆ ಮುಸ್ಲಿಮರಿಗಿರುವಂಥ 4% ತೆಗೆದು ಅವರೊಳಗೆ ಹಂಚ್ಕೊಂಡ್ರು. ಅವರನ್ನು ಅನ್ರಿಸರ್ವ್ಡ್ ಅಂತ ಮಾಡಿದರು. ಅನ್ರಿಸರ್ವ್ಡ್ ಅಂತ ಮಾಡಿದರೆ ಅವರು EWSಗೆ ಬರ್ತಾರೆ. ಇದನ್ನು ಒಬ್ಬರು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ EWS ಇರೋದೇ, ಇದುವರೆಗೆ ಯಾರಿಗೆ ರಿಸರ್ವೇಷನ್ ಇಲ್ವೋ ಅವರಿಗೆ EWS, ಆರ್ಟಿಕಲ್ 15 and 16. ಇವರು ಮುಸ್ಲಿಮರಿಗೆ ಅದನ್ನು ತೆಗೆದುಹಾಕ್ಬಿಟ್ರು, ಅವರೆಲ್ಲ ನಮ್ಮ ಜೊತೆಗೆ ಬರುವಂಥ ಪರಿಸ್ಥಿತಿ ಇದೆ. ಹೀಗೆ ನಮ್ಮ ಗೋಳನ್ನು ಯಾರೂ ಕೇಳೋರಿಲ್ಲ. ಅದಕ್ಕೆ ನಾನು ಮಾನ್ಯ ನಮ್ಮ ಅಧ್ಯಕ್ಷರು ಕಜೇವರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಈ ಸಮ್ಮೇಳನದಲ್ಲಿ EWS ಅನ್ನು ಜಾರಿ ಮಾಡಲೇಬೇಕು, ಬಡವರು ಬಡವ ಮಕ್ಕಳಿಗೆ ಅದು ಸಹಾಯ ಆಗ್ತದೆ ಅಂಥೇಳಿ ಅದನ್ನು ಮಾಡಲೇಬೇಕು ಅಂತ, ನಮ್ಮ ಹಕ್ಕೊತ್ತಾಯವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ನನ್ನ 1-2 ನಿಮಿಷ ಮೀರಿದ್ದೀನಿ ನನ್ನ ಸಮಯವನ್ನು, ಆದರೂ ತಾವು ಭಾಳ ಉತ್ಸಾಹದಿಂದ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್. ನಮಸ್ಕಾರ. ಈಗ IAS KS ಈ ಥರದ್ದೆಲ್ಲ ಮಾಡಿದರೆ IAS KS ಎಲ್ಲ ಮಾಡಿದರೆ ಬೇರೆ ಬೇರೆ ಹುದ್ದೆಗಳು ಸಿಗೋ ಸಾಧ್ಯತೆ ಇದೆ. IAS ಸಿಗದೆ ಹೋದ್ರೇನು, ದೇರ್ ಆರ್ ಮೆನಿ ಅದರ್ ಪೋಸ್ಟ್ ವಿಚ್ ಆರ್ ವೇಟಿಂಗ್ ಅಂತೆಲ್ಲ ಹೇಳಾಯಿತು. ಮುಂಚಿತವಾಗಿ ನಾನು ಆಗಲೇ ಹೇಳಿದೆ, ಪಕ್ಕದಲ್ಲಿ ಪೊಲೀಸ್ ಕೂತಿದ್ದಾರೆ. ಪೊಲೀಸ್ ಅಂತ ಹೇಳಿದ ಕೂಡಲೇ ಬಲ, ಅದಕ್ಕೆ ಆಡಳಿತಾತ್ಮಕ ಹುದ್ದೆಗಳ ಬಲ ಹಾಗೂ ಪ್ರಭಾವ, ಇದರ ಬಗ್ಗೆ ಮಾತಾಡಲಿಕ್ಕೆ ಕೇಳ್ಕೊಳ್ತೀನಿ ಕೃಷ್ಣ ಭಟ್ರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಸತೆ ಸರ್ವಲೋಕಾಶ್ರಯಾಯ, ನಮಸ್ತೆ ಚಿತೆ ಸರ್ವರೂಪಾತ್ಮಕಾಯ, ನಮೋದ್ವೈತತತ್ವಾಯ ಮುಕ್ತಿಪ್ರದಾಯ, ನಮೋ ಬ್ರಹ್ಮಣೇ ವ್ಯಾಪಿನೇ ನಿರ್ಗುಣಾಯ. ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದ ಇಂದಿನ ಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೋಷ್ಠಿ ಅಧ್ಯಕ್ಷರಾದ ಶ್ರೀ SM ಹೆಗಡೆ ರವರೇ, ಶ್ರೀಮತಿ ಸಹನಾ ಬಾಳ್ಕಲ್ ಅವರೇ, ಹಾಗೂ ಸಮನ್ವಯಕಾರರಾದ ನಿತಿನ್ ಶಾಸ್ತ್ರಿ ಅವರೇ, ನಮ್ಮ ಹವ್ಯಕ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲ ಹವ್ಯಕ ಬಂಧುಗಳೇ, ಈ ಗೋಷ್ಠಿಯಲ್ಲಿ
ಒಂದು ವಿಚಾರಧಾರೆ ಅಂತ ಆಡಳಿತಾತ್ಮಕ ಹುದ್ದೆಗಳ ಬಲ ಮತ್ತು ಪ್ರಭಾವ ಅನ್ನೋ ಒಂದು ವಿಷಯದ ಬಗ್ಗೆ ಎಂದೇ ಆದ ರೀತಿಯಲ್ಲಿ ಹವ್ಯಕ ಮತ್ತು ನೇರ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದಿ. ಮೊದಲನೇದಾಗಿ ಆ ಸಬ್ಜೆಕ್ಟ್ಗೆ, ಆ ವಿಷಯಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದನ್ನು ನಾವು ನಮ್ಮ ಹವ್ಯಕ ಸಮ್ಮೇಳನ ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದ ಗಿರಿಜಾ ಕಜೆ ಮತ್ತು ಅವರ ಅತಿ ಸಮರ್ಥವಾದ ತಂಡ, ಅದಕ್ಕೆ ನಾನು ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ಮುಂದುವರಿಸ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹವ್ಯಕರನ್ನು ಒಟ್ಟುಗೂಡಿಸಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ವೇದಜ್ಞಾನ ಇರಲಿ ಅಥವಾ ಬೇರೆ ಬೇರೆ ವಿಷಯಗಳದ್ದು ನಮ್ಮ ಸಮುದಾಯಕ್ಕೆ ಪರಿಚಯ ಮಾಡಿಸ್ಕೊಡೋದಲ್ಲದೆ ಲೋಕ ಕಲ್ಯಾಣಕ್ಕಾಗಿ ನಾವು ಏನೇನು ಮಾಡ್ತಿದ್ದೀವಿ ಅನ್ನೋದನ್ನು ಜಗತ್ತಿಗೆ ಪ್ರಚುರಪಡಿಸುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು 6 ವರ್ಷಗಳ ನಂತರ 3ನೇ ಹವ್ಯಕ ಸಮ್ಮೇಳನ ಆಯೋಜಿಸುವ ಮೂಲಕ ಮಾಡ್ತಾ ಇದ್ದಾರೆ. ಹೀಗೆ ಮತ್ತೊಮ್ಮೆ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಇನ್ನು ಆಡಳಿತಾತ್ಮಕ ಹುದ್ದೆಗಳು, ಈಗಾಗಲೇ ಅಧ್ಯಕ್ಷರಾಗಿರುವಂಥ ಶ್ರೀ SM ಹೆಗ್ಡೆ ಅವರು ಭಾಳಷ್ಟು ವಿಷಯಗಳನ್ನು ಕವರ್ ಮಾಡಿದ್ದಾರೆ. ಹೀಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ, ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಮುಖ್ಯ ಅಂಗಗಳಾದ ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ, ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನು ನಿಯಮಾವಳಿಗಳ ಮೂಲಕ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇವೆ. ಕೇಂದ್ರ ಸರ್ಕಾರ ಅಂದರೆ ಸಂವಿಧಾನದ ಅಡಿಯಲ್ಲಿ ಸೆಂಟ್ರಲ್ ಲಿಸ್ಟ್ ಅಂತ ಯಾವ್ಯಾವ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕಾರ ಹೊಂದಿದೆ, ಕಾನೂನು ತರಬಹುದು, ಆಡಳಿತ ನಡೆಸ್ಬೋದು ಅನ್ನೋದು ಸೆಂಟ್ರಲ್ ಲಿಸ್ಟಲ್ಲಿ. ರಾಜ್ಯ ಸರ್ಕಾರಗಳು ಯಾವ್ಯಾವ ವಿಷಯಗಳ ಬಗ್ಗೆ ಅವರಿಗೆ ಅಧಿಕಾರ ಇದೆ, ತಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ತರಬಹುದು, ಇಲ್ಲ ಸ್ಟೇಟ್ ಲಿಸ್ಟಲ್ಲಿದೆ. ಹಾಗೂ ಕಾನ್ಕರೆಂಟ್ ಲಿಸ್ಟ್ ಅಂತ ಕೇಂದ್ರ ಸರ್ಕಾರವು ಕೆಲವು ಕಾನೂನುಗಳು ಮಾಡ್ಬೋದು, ಹಾಗೂ ರಾಜ್ಯ ಸರ್ಕಾರಗಳು ಕಾನೂನು ತರಬಹುದು. ಈ ಥರದ್ದು ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಂತೂ ಡಿಫೆನ್ಸ್ ಅಂದರೆ ರಕ್ಷಣಾ ವ್ಯವಸ್ಥೆ, ದೇಶದ ರಕ್ಷಣಾ ಪಡೆಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ, ಫೈನಾನ್ಸ್, ರೈಲ್ವೇಸ್, ಪೋಸ್ಟ್ ಇತ್ಯಾದಿ ಸುಮಾರು 54 ಮಿನಿಸ್ಟ್ರಿಗಳಿವೆ, ಖಾತೆಗಳಿವೆ. ಹಾಗೂ ಈ ಖಾತೆಗಳ ಅಡಿಯಲ್ಲಿ ಸುಮಾರು 93 ವಿವಿಧ ಇಲಾಖೆಗಳಿವೆ ಅಥವಾ ನಿರ್ದೇಶನಾಲಯಗಳಿವೆ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿ ಹೇಳೋದಾದರೆ ನಮ್ಮಲ್ಲಿ ಮಿನಿಸ್ಟರ್ಸ್ ಅಂದರೆ ಮಿನಿಸ್ಟ್ರಿ ಹೇಳ್ತಿಲ್ಲ, ಮಿನಿಸ್ಟರ್ಸ್ ಒಂದು 30 ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಸೇರಿದಂತೆ, ಹಾಗೂ 43 ವಿವಿಧ ಇಲಾಖೆಗಳಿವೆ. ಯಾವುದೇ ಸರ್ಕಾರ ತನ್ನ ಕಾರ್ಯಕಲಾಪಗಳನ್ನು, ತನ್ನ ಕೆಲಸವನ್ನು ನಡೆಸ್ಕೊಂಡು ಹೋಗೋದು ಇಲಾಖೆಗಳ ಮೂಲಕ, ನಿರ್ದೇಶನಾಲಯಗಳ ಮೂಲಕ. ಗೌರ್ಮೆಂಟ್ ರನ್ಸ್ ಥ್ರೂ ಆರ್ ಫಂಕ್ಷನ್ಸ್ ಥ್ರೂ ಡಿಪಾರ್ಟ್ಮೆಂಟ್ಸ್ ಆರ್ ಡೈರೆಕ್ಟರೇಟ್ಸ್ ಅಂತಾರೆ. ಯಾವುದೇ ಸರ್ಕಾರ ತನ್ನ ಕಾರ್ಯಕಲಾಪಗಳನ್ನು ವಿವಿಧ ಇಲಾಖೆಗಳ ಮೂಲಕ ನಡೆಸ್ಕೊಂಡು ಹೋಗ್ತಾರೆ. ಇದು ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂಥ ಇದು ವಿಷಯ. ಹಾಗೂ ಪ್ರಾಮುಖ್ಯತೆ ದೃಷ್ಟಿಯಿಂದ ಹೇಳೋದಾದರೆ ಆಡಳಿತಾತ್ಮಕ ಸೇವೆಗಳು, ಅದು ಯಾವುದೇ ಸೇವೆ ಇರ್ಬೋದು. ಸಾಮಾನ್ಯವಾಗಿ ಆಡಳಿತಾತ್ಮಕ ಸೇವೆ ಅಂದ ತಕ್ಷಣ ಬಹಳ ಜನರ ಮನಸ್ಸಲ್ಲಿ ಬರೋದು ಕೇಂದ್ರದ ದೃಷ್ಟಿಯಿಂದ ಹೇಳಿದರೆ IAS ಅಂತಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ IPS, ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಭಾರತೀಯ ಅರಣ್ಯ ಸೇವೆ. ಈ 3 ಸೇವೆಗಳಿಗೆ ಆಲ್ ಇಂಡಿಯಾ ಸರ್ವಿಸಸ್ ಅಂತಾರೆ. ಯಾಕೆಂದರೆ ದೇ ಆರ್ ಸಬ್ಜೆಕ್ಟ್ ಅಂದರೆ ಅವ್ರನ್ನ ಭಾರತದ ಯಾವುದೇ ರಾಜ್ಯದ ಅಥವಾ ಯಾವುದೇ ಕೇಂದ್ರ ಸರ್ಕಾರದ ಅಡಿಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಬಗ್ಗೆ ನೇರವಾಗಿ ಕೇಂದ್ರಕ್ಕೆ ಅಧಿಕಾರ ಇರುವಂಥದ್ದು. ಬಟ್ ರಾಜ್ಯಗಳಿಗೆ ಅಲಾಟ್ ಮಾಡಿದಾಗ ಆಯಾ ರಾಜ್ಯ ಸರ್ಕಾರಗಳು ಸೇವೆಗಳನ್ನು ಬಳಸ್ಕೊಳ್ತವೆ. ಆಲ್ ಇಂಡಿಯಾ ಸೇವೆಗಳು. ಅದೇ ರೀತಿ ಇನ್ನೂ ಅನೇಕ ಸೇವೆಗಳಿವೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇದೆ, ಹಾಗೂ ಇಂಡಿಯನ್ ರೈಲ್ವೇ ಸರ್ವಿಸ್ ಇದೆ. ಅದಕ್ಕೆ ಬೇರೆ ಪರೀಕ್ಷೆ ಆಗ್ತದೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮತ್ತು ಇಂಡಿಯನ್ ರೈಲ್ವೆ ಸರ್ವಿಸ್ಗೆ ಬೇರೆ, ಯಾಕೆಂದರೆ ವಿದ್ಯಾರ್ಹತೆ ಮೇಲಿಂದ ಬೇರೆ ರೀತಿಯ ಪರೀಕ್ಷೆಗಳಾಗ್ತದೆ. ಅದಕ್ಕೆಂದರೆ ಕ್ವಾಲಿಫಿಕೇಷನ್ನೇ ಬೇರೆ ಇರಬೇಕಾಗ್ತದೆ. ಅದೇ ಇಂಡಿಯನ್ ಫಾರಿನ್ ಸರ್ವಿಸ್ ಇದೆ, ಅದು ಆಲ್ ಇಂಡಿಯಾ ಸರ್ವಿಸ್ ಇರಲ್ಲ, ಬಟ್ ಒನ್ ಆಫ್ ದ ಸೆಂಟ್ರಲ್ ಸರ್ವಿಸಸ್, ಮೋಸ್ಟ್ ಇಂಪಾರ್ಟೆಂಟ್ ಸೆಂಟ್ರಲ್ ಸರ್ವಿಸಸ್. ಕೇಂದ್ರದ ಅಡಿಯಲ್ಲಿ ಬರುವಂಥ ಭಾಳ ಮುಖ್ಯವಾದ ಸೇವೆ ಇಂಡಿಯನ್ ಫಾರಿನ್ ಸರ್ವಿಸ್ ಆಲ್ಸೋ. ಆದರೆ ಆಂತರಿಕವಾಗಿ ಹೇಳೋದಾದರೆ ಉಳಿದ ಸೇವೆಗಳು ತುಂಬ ಇವೆ ಈ ಥರದ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಹೇಳಿದರೆ ಮುಖ್ಯವಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅದರಲ್ಲೂ ಗ್ರೂಪ್ A ಮತ್ತು ಗ್ರೂಪ್ B ಅಂತ. ಗ್ರೂಪ್ ಎನಲ್ಲಿ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್,
ನಮ್ಮ ಕಾಲದಲ್ಲಿ ಇದ್ದಿದ್ದು. ಈಗ ಗ್ರೂಪ್ ತಹಸೀಲ್ದಾರ್ ಕೂಡ ಗ್ರೂಪ್ ಹೇಗೆ ತಂದಿದ್ದಾರೆ ಆ ಥರದಲ್ಲಿದೆ. ಪೊಲೀಸ್ ಸರ್ವಿಸ್ ಇದೆ, ಕಮರ್ಷಿಯಲ್ ಟ್ಯಾಕ್ಸ್ ಸರ್ವಿಸ್ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್, ವಿಧವಾದ ಸೇವೆಗಳಿಗೋಸ್ಕರವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅವ್ರನ್ನ ಆಯ್ಕೆ ಮಾಡ್ತದೆ, ಸೆಲೆಕ್ಷನ್ ಮಾಡ್ತದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೂಲಕ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಕಾಂಪಿಟೇಟಿವ್ ಪರೀಕ್ಷೆಗಳ ಮೂಲಕ ವಿವಿಧ ಹಂತಗಳಲ್ಲಿ SM ಅವರು ಹೇಳಿದಾಗೆ ಪ್ರಿಲಿಮಿನರೀಸ್, ಪೂರ್ವಭಾವಿ ಅಥವಾ ಪ್ರಾಥಮಿಕ ಪರೀಕ್ಷೆ, ಅದರಲ್ಲಿ ಕ್ವಾಲಿಫೈ ಆದವರು ತುಂಬ ಕಡಿಮೆ, ಅದರಲ್ಲಿ ಕ್ವಾಲಿಫೈ ಆದವ್ರನ್ನ ಮೇನ್ ಎಕ್ಸಾಮಿನೇಷನ್, ತದನಂತರ ಇಂಟರ್ವ್ಯೂ, ಅದರಲ್ಲಿ ಸೆಲೆಕ್ಷನ್ ಆದಮೇಲೆ ಅವರಿಗೆ ಒಂದು ನಿರ್ದಿಷ್ಟವಾದ ಟ್ರೈನಿಂಗ್. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಮಸೂರಿಯಲ್ಲಿ ನಡೀತದೆ. ಅದು ಪೊಲೀಸ್ ಸೇವೆಗೆ ಆಯ್ಕೆ ಆದವರಿಗೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ ನಡೀತದೆ. ಅದೇ ರೀತಿ ಫಾರೆಸ್ಟ್ ಸರ್ವಿಸ್ಗೆ ಅಂದರೆ ಅದು ಸಪ್ರೇಟ್ ಪರೀಕ್ಷೆ, ಅಲ್ಲಿ ಆಯ್ಕೆ ಆದವರಿಗೆ ಡೆಹ್ರಾಡೂನ್ನಲ್ಲಿರುವಂಥ ಇಂಡಿಯನ್ ಫಾರೆಸ್ಟ್ ಅಕಾಡೆಮಿ ಅಲ್ಲಿ ನಡೀತದೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಡಳಿತಾತ್ಮಕ ಸೇವೆಗೆ ಸೆಲೆಕ್ಟ್ ಆದವರಿಗೆ ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆ ಕಾಲದಲ್ಲಿ ಕರೀತಿದ್ರು, ಈಗ ನಾಮಿನ್ಕ್ಲೇಚರ್ ಬದಲಾಗಿರ್ಬೋದು. ಪೊಲೀಸ್ಗೆ ಒಂದು ಕಾಲದಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತಿದ್ರು, ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ, ಅದೀಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತಾಗಿದೆ. ಇದೇ ರೀತಿ ವಿವಿಧ ಇಲಾಖೆಗಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಬೇರೆ ಬೇರೆ ಥರ ಸಂಸ್ಥೆಗಳಿವೆ. ಅಲ್ಲಿ ಟ್ರೈನ್ ಆಗಿ ಬಂದ ನಂತರ 2 ವರ್ಷದ ಪ್ರೊಬೇಷನ್ ಪೀರಿಯಡ್. ಆ 2 ವರ್ಷ ಪ್ರೊಬೇಷನ್ ಪೀರಿಯಡಲ್ಲಿ 1 ವರ್ಷ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆದರೆ 2ನೇ ಇದರಲ್ಲಿ ನಂತರ ಅವರು ಆಯಾ ಜಿಲ್ಲೆಗಳಲ್ಲಿ ಪ್ರೊಬೇಷನ್ ಕಂಪ್ಲೀಟ್ ಮಾಡ್ತಾರೆ. ಈ ಸರ್ಕಾರಿ ಸೇವೆಗಳು ಸರ್ಕಾರದ ಬೆನ್ನೆಲುಬು. ಇದಿಲ್ಲದೆ ಸರ್ಕಾರದ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಹಾಗೂ ಇವು ಮೂಲ ಉದ್ದೇಶನೇ ಸೇವೆ, ಸಾರ್ವಜನಿಕ ಸೇವೆಗಳು. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು, ಪೊಲೀಸ್ ಸರ್ವಿಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸರ್ವಿಸ್ ಇರ್ಬೋದು. KAS ಅಂದರೆ ಸರ್ವಿಸ್. ಸಾರ್ವಜನಿಕರಿಗೆ ವಿವಿಧ ರೀತಿಯಲ್ಲಿ ಕಾನೂನಿನಡಿಯಲ್ಲಿ ಅದರಲ್ಲಿ ರೂಪಿತವಾದ ನಿಯಮಾವಳಿಗಳ ಅಡಿಯಲ್ಲಿ ವಿವಿಧ ರೀತಿಯ ಸೇವೆಗಳನ್ನು ಮಾಡ್ತಾರೆ. ಹಾಗೂ ಬರೀ ಇಷ್ಟೇ ಅಲ್ಲ, ಸರ್ಕಾರದ ನೀತಿ ನಿರೂಪಣೆ ಏನಿರ್ತದೆ ಅದನ್ನು ಕಾನೂನು ರೂಪದಲ್ಲಿ ತರಲಿಕ್ಕೆ ಹಾಗೂ ಅದನ್ನು ನೀತಿಯನ್ನು ಜಾರಿ ಮಾಡೋದು, ಕಾರ್ಯಾನ್ವಯ ಮಾಡೋದು ಕೂಡ ಇವೇ ಆಡಳಿತ ಸೇವೆಗಳು. ಈ ವಿಷಯದ ಬಗ್ಗೆ ತುಂಬ ವಿಸ್ತೃತವಾಗಿ ಹೇಳಲಿಕ್ಕೆ ಸಮಯಾವಕಾಶ ಕಮ್ಮಿ ಇರೋದರಿಂದ ನಾನು ಈ ವಿಷಯದ ಬಗ್ಗೆ ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಸೇವೆಗಳಿಗೆ ಅದರದ್ದೇ ಆದಂಥ ಕೆಲವು ನ್ಯೂನತೆಗಳು ಇವೆ, ಚಾಲೆಂಜಸ್ ಇವೆ, ಸವಾಲುಗಳಿವೆ. ಉದಾಹರಣೆಗೆ ಸಾಮಾನ್ಯವಾಗಿ ಬಹಳ ಜನರಿಗೆ ಗೊತ್ತಿರೋ ಹಾಗೆ ಪೊಲಿಟಿಕಲ್ ಇಂಟರ್ಫರೆನ್ಸ್, ರಾಜಕೀಯ ಹಸ್ತಕ್ಷೇಪ, ಇದು ಅವರವರಿಗೆ ಅವರದ್ದೇ ಕಾರಣಗಳಿರ್ತದೆ. ರಾಜಕೀಯ ಅವರು ಮಾಡೋದಾದರೂ ಹಸ್ತಕ್ಷೇಪ ಮಾಡೋದು ಸುಮ್ಮನೆ ಕಾರಣವಿಲ್ಲದೆ ಮಾಡಲ್ಲ. ಆದರೆ ಸಾಧ್ಯವಾದಷ್ಟು ಈ ಸೇವೆಯಲ್ಲಿರೋರು ಕಾನೂನಿನ ಅಡಿಯಲ್ಲಿ ಸಂವಿಧಾನಕ್ಕೆ ಬದ್ಧರಾಗಿ, ಸಂವಿಧಾನದಲ್ಲಿ ಇವರು ಪ್ರತಿಜ್ಞೆ ಮಾಡಿರ್ತಾರೆ, ಅದರಲ್ಲಿ ಕೆಲಸಗಳನ್ನ ನಡ್ಸ್ಕೊಂಡು ಹೋಗೋದು ಇವ್ರ ಕರ್ತವ್ಯವಾಗಿರ್ತದೆ. ಹಾಗೂ ಅವರಿಗೆ ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು. ಇವೆಲ್ಲ ಒಬ್ಬ ಸರ್ಕಾರಿ ಸೇವೆಯಲ್ಲಿರುವಂತಹ, ಆಡಳಿತಾತ್ಮಕ ಸೇವೆಯಲ್ಲಿರುವಂತಹ ಇವರಿಗೆ ಅತಿ ಅನಿವಾರ್ಯವಾದದ್ದು. ಹಾಗೂ ಕರಪ್ಷನ್, ಸಾಮಾನ್ಯವಾಗಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೆ ಲಂಚವಿಲ್ಲದೆ, ಹಣ ಕೊಡದೆ ಕೆಲಸ ಆಗಲ್ಲ ಅನ್ನೋದು ಕಾಮನ್ ಆಗಿ ಎಲ್ಲ ಕಡೆ ಇರೋ ಭಾವನೆ. ಆದರೆ ಈ ಸೇವೆಗಳಿರುವಂಥ ಮೇಲ್ಗಡೆ ಅಧಿಕಾರಿಗಳು ಸಾಕಷ್ಟು ಶ್ರಮವಹಿಸಿ ಕೆಳಗಡೆ ಹಂತದಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕೆ, ಮಟ್ಟ ಹಾಕಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದನ್ನು ಮಾಡಲಿಕ್ಕೆ ಬೇರೆ ಸಂಸ್ಥೆಗಳಿವೆ, ಲೋಕಾಯುಕ್ತ ಇದೆ, ಮುಂಚೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಇತ್ತು, ಈ ಥರದ್ದಿವೆ, ಇಲ್ಲ ಅಂತಲ್ಲ. ಆದಾಗ್ಯೂ ಕೂಡ ಜನಸಾಮಾನ್ಯರ ಅನುಭವ ಏನಂತಂದರೆ ದುಡ್ಡಿಲ್ಲದೆ ಕೆಲಸ ಆಗಲ್ಲಂತ. ಆದರೆ ಇತ್ತೀಚೆಗೆ ತಂತ್ರಜ್ಞಾನವನ್ನು ಪ್ರತಿಯೊಂದು ಇಲಾಖೆಯು ಬಳಸ್ತಾ ಇದೆ, ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನ ಬರ್ತಾ ಇದೆ. ಹೆಚ್ಚಿನ ಸೇವೆಗಳು ಆನ್ಲೈನ್ ಲಭ್ಯವಿವೆ. ಈಗ ಆನ್ಲೈನ್ಗಳ ಮೂಲಕ ಮಾಡೋದ್ರಿಂದ ಕಚೇರಿ ಅಲ್ದಾಟ ತಪ್ಪುತ್ತದೆ. ಇದು ಕೂಡ ಒಂದು ಭಾಳ ಜನರಿಗೆ ಅನುಕೂಲ ಆಗ್ತಾಗಿದೆ, ಈಗಿನ ದಿನಗಳಲ್ಲಿ ಅನುಕೂಲ ಆಗ್ತಾ ಇದೆ. ಆದರೆ ಇನ್ನೊಂದು ಬಹಳ ಶೋಚನೀಯ ಸಂಗತಿ ಅಂದರೆ ಆಡಳಿತಾತ್ಮಕ ಜಡತ್ವ. ಸಾಮಾನ್ಯ ನೋಡಿ, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಹೋದರೆ ಬಹಳ ಮುಕ್ತವಾಗಿ ಮಾತಾಡೋದು ಕಡಿಮೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಕೆಲವೊಮ್ಮೆ ಮಾತೇ ಆಡಲ್ಲ, ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡ್ತಾರೆ, ಏನೇನೋ ಇರ್ತದೆ. ಇದೊಂಥರ ಜಡತ್ವ ಬಂದಿರ್ತದೆ. ಮಾಡಿ ಇದೇ ಥರದಲ್ಲಿ ಅವ್ರದ್ದೇ ಆದ ಕಾರಣಗಳಿಗೆ ಏನು ಜಡತ್ವ ಬೆಳೆಸ್ಕೊಂಡಿರ್ತಾರೆ. ಇದು ನಿರೀಕ್ಷಿತವಲ್ಲ, ಇದು ಶೋಚನೀಯ ಸಂಗತಿ. ಆದರೆ ಇದನ್ನು ಕೂಡ ಸರಿ ಮಾಡಲಿಕ್ಕೆ ಪ್ರತಿ ಇಲಾಖೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಪ್ರಯತ್ನ ಮಾಡ್ತಿರ್ತಾರೆ. ಅವರ ಆ್ಯನ್ಯುವಲ್ ಅಸೆಸ್ಮೆಂಟ್ ರಿಪೋರ್ಟ್ ಇರ್ತದೆ, ಅವ್ರು ಏನು ಮಾಡ್ತಿದ್ದಾರೆ, ತಪ್ಪು ನಡೆದ್ರೆ ಅವ್ರ ಮೇಲೆ ಆಡಳಿತಾತ್ಮಕ ಕ್ರಮ ತೆಗೆದುಕೊಳ್ಳೋದು, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರೀಸ್ ಮಾಡೋದು, ಈ ಥರದಲ್ಲಿ ಇದ್ದೇ ಇರ್ತದೆ. ಇದ್ರ ಮೂಲಕ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆನಂತರ ನಮ್ಮ ಹವ್ಯಕ ಸಮುದಾಯಕ್ಕೆ ಹೇಳಿದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SM ಅವರು ಹೇಳಿದ್ದಾರೆ, ನಮ್ಮ ಸಮುದಾಯದಿಂದ IASನಲ್ಲಿ
ಕಳೆದೊಂದು 50 ವರ್ಷದಲ್ಲಿ ಯಾರ್ಯಾರು ಆಗಿ ಹೋಗಿದ್ದಾರೆ ಅಂತ, ಹಾಗೂ IPSನಲ್ಲಿ ಯಾರು ಬಂದರು ಅಂತ, KASನಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಅವರು ಲಿಸ್ಟ್ ಕೊಟ್ಟಿದ್ದಾರೆ, ಈಗಾಗಲೇ ಹೇಳಿದ್ದಾರೆ. ಇದು ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಸಂಗತಿ. ಒಂದು ಪ್ರಾಬ್ಲಮ್ ಏನಂತ ನಾನು ನೋಡಿದ ಹಾಗೆ, ನಮ್ಮ ಹುಡುಗರಿಗೆ ಭಾಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಾಳ ಶ್ರದ್ಧೆಯಿಂದ ಓದ್ತಾರೆ, ಸ್ಟಡಿ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ, ಯಾವುದಾದ್ರು ಇನ್ಸ್ಟಿಟ್ಯೂಷನ್ ಸೇರ್ಕೊಂಡಿರ್ತಾರೆ. ಉದಾಹರಣೆ ಬೆಂಗಳೂರಿನಲ್ಲೇ ಇನ್ಸೈಟ್ ಅಂತ ಇದೆ, IAS ಬಾಬಾ ಅಂತ ಇದೆ. ನನ್ನ 2ನೇ ಮಗಳು ಚೆನ್ನೈನಲ್ಲಿ ಶಂಕರ್ಸ್ IAS ಅಕಾಡೆಮಿ, ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಅಕಾಡೆಮಿ, ಶಂಕರ್ಸ್ IAS ಅಕಾಡೆಮಿಯಲ್ಲಿ 1 ವರ್ಷ ಇದ್ಲು. ಆಮೇಲೆ ಆಫೀಸರ್ಸ್ IAS ಅಕಾಡೆಮಿ, ಎಲ್ಲ ಕಡೆಗೆ ಪ್ರಿಲಿಮಿನರಿ ಹಂತವನ್ನು ದಾಟೋದೇ ಭಾಳ ಕಷ್ಟದ ಕೆಲಸ. ಬಹುಶಃ ಆ ಯಶಸ್ಸು ಹೇಗೆ ಪಡಿಬೇಕು ಅನ್ನೋ ಬಗ್ಗೆ ಮುಂದಿನ ಇವರು ವಿವರಿಸ್ತಾರೆ. ಮುಂದಿನ ಸ್ಪೀಕರ್ ಯಾರಿದ್ದಾರೆ ಮಾತಾಡೋರು, ಶ್ರೀಮತಿ ಸಹನಾ ಬಾಳ್ಕಲ್ ಅವರು ವಿವರಿಸ್ಬೋದು. ಇದು ಭಾಳ ಕಷ್ಟದ ಕೆಲಸ. ಮತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾವು ಎಲ್ಲರ ಇದರಲ್ಲಿ ರಿಸರ್ವೇಷನ್ ಈ ಪಾಲಿಸಿಯಲ್ಲಿ ಮುಂದೆ ಕ್ವಾಲಿಫೈ ಆಗೋದೆ, ಪ್ರಿಲಿಮಿನರಿ ಹಂತದಲ್ಲಿ ಕ್ವಾಲಿಫೈ ಆಗೋದೇ ಕಷ್ಟ ಆಗ್ತಾಯಿದೆ ನಮ್ಮವರಿಗೆ. ಇದನ್ನು ನಾವು ಮೆಟ್ಟಿ ಮುಂದೆ ಹೋದರೆ ಯಶಸ್ಸು ಸಾಧ್ಯ. ಇದ್ರ ಬಗ್ಗೆ ನಮ್ಮವರೆಲ್ಲ ಪ್ರಯತ್ನ ಮಾಡಬೇಕು. ಇನ್ನು ನಮ್ಮಲ್ಲಿ ಪ್ರಭಾವದ ದೃಷ್ಟಿಯಿಂದ IAS ಆಗಲಿ, KAS ಆಗಲಿ, IPS ಆಗಲಿ, ಅದು ವ್ಯಕ್ತಿಗಳ ಮೇಲೆ ಹೋಗ್ತದೆ. ಬಹಳ ಅಧಿಕಾರಿಗಳು IAS ಇರಲಿ, ಯಾವುದೇ ಇರಲಿ, ಸಾಮಾನ್ಯ ಒಂದು ಹ್ಯಾಬಿಟ್ ಏನಿದೆ ಅಂತಂದರೆ, ತಾವು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇದ್ದರೆ ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ, ಇನ್ನೂ ಸಾಧ್ಯವಾದ ಜಾಸ್ತಿ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ತಮ್ಮದೇ ಇನ್ನೋವೇಟಿವ್ ಯೋಜನೆಗಳಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಡೀತಾನೆ ಇರ್ತದೆ. ನಮ್ಮಲ್ಲಿ ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಹಿರಿಯರಾದ, ನಾನು ಪೊಲೀಸ್ ಇಲಾಖೆಯಲ್ಲಿದ್ದ ಹಿರಿಯರಾದ ಶ್ರೀ ತಿಮ್ಮಪ್ಪ ಮಡಿಯಾಲ್ ಸಾಹೇಬರು, ರಾಜ್ಯ ಕಂಡ ಅತ್ಯಂತ ದಕ್ಷ ಪೊಲೀಸ್ ಅಧಿಕಾರಿ. ಅವ್ರನ್ನೆಂದು ಯಾರೂ ಜಾತಿಯಿಂದ ಗುರುತಿಸಲಿಲ್ಲ. ನಮ್ಮ ಹವ್ಯಕ ಸಮುದಾಯಕ್ಕೆ ಸೇರಿದಂಥವರು. ಅವರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ಕರ್ನಾಟಕ ರಾಜ್ಯದ ಗುಪ್ತವಾರ್ತೆ ವಿಭಾಗದ ಮುಖ್ಯಸ್ಥರಾಗಿ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ, ಹಾಗೂ ಕರ್ನಾಟಕದ ಸರ್ವೋಚ್ಚ ಪೊಲೀಸ್ ಅಧಿಕಾರಿ ಅಂದರೆ DG ಆ್ಯಂಡ್ IGP, ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಅವರು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ SPGಯ ಮುಖ್ಯಸ್ಥರಾಗಿ ಅದರ ರೂವಾರಿ ಆಗಿದ್ದಾರೆ. ಇದು ಅವರ ಚಿಂತನಾ ಇದರಿಂದ ಬಂದಿರೋಂಥದ್ದು. ಅಂಥವರು ಯಾವಾಗಲೂ ಅಭಿನಂದನಾರ್ಹರು, ಸ್ಮರಣೀಯರು. ತುಂಬ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಲ್ಲಿ ನಮಗೆ ಪ್ರೇರಣೆಯಾಗಿ ಬಂದವರು. ಹಾಗೆ ನಮ್ಮವರೇ ಆದ ಪಡುಗೋಡು ರಾಮಮೂರ್ತಿ ಅವರ ರೆಫರೆನ್ಸ್ ತೊಗೊಂಡ್ರೆ, ಈಗ ನಾನು ನೋಡಿದ್ದೀನಿ, ಅವರು ತಮ್ಮ ಪ್ರಭಾವ ಹೇಗೆ ಅಂದರೆ IAS ಅಧಿಕಾರಿಯಾಗಿ ಅವರ ಸಂಬಂಧಪಟ್ಟ ಇಲಾಖೆಗೆ ಮೇಲ್ಗಡೆ, ಅಂದರೆ ಮುಖ್ಯವಾಗಿ ಅಧಿಕಾರಸ್ಥ ರಾಜಕಾರಣಿ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಜನಕ್ಕೆ ಅನುಕೂಲವಾದಂತಹ ಜನಸ್ನೇಹಿ, ಜನಹಿತದ ಯೋಜನೆಗಳನ್ನು ತಂದರು. ಒಂದು ಬೆಂಗಳೂರು ಸಿಟಿಯಲ್ಲಿ ಇವತ್ತಿಗೆ ಈಗ ಒಂದೇ ಅಲ್ಲ, ಅವ್ರು ಮಾಡಿ ಟೈಮ್ನಿಂದ ಶುರುವಾಗಿದೆ ಮಳೆ ಕೊಯ್ಲು ಪದ್ಧತಿ. ಮಳೆ ಕೊಯ್ಲು ಯಾಕೆ ಅವಶ್ಯ, ಏನು ಮಾಡಬೇಕು, ಎಲ್ಲೇ ಇರಲಿ, ಸಿಟಿಲಿರಲಿ, ಬೇರೆ ಕಡೆಗೆ ಇರಲಿ, ಎಸ್ಪೆಷಲಿ ಸಿಟಿಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್, ನೀರನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು, ಸದ್ಬಳಕೆ ಮಾಡಬೇಕು, ಉಪಯೋಗಿಸ್ಕೋಬೇಕು, ವೇಸ್ಟಾಗಿ ಹೋಗ್ದಿದ್ದಂಗೆ ಅಂತ ಮಳೆ ಕೊಯ್ಲು ಪ್ರಾತ್ಯಕ್ಷಿಕೆ ಮಾಡಿ ಅದನ್ನು ಒಂದು ಕಾನೂನು ರೂಪದಲ್ಲಿ, ನಿಯಮಾವಳಿ ರೂಪದಲ್ಲಿ ತಂದರು. ಅದು ಇವತ್ತು ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಮಾಡುವಾಗ ಅದೊಂದು ಅವಶ್ಯಕತೆ ಇದೆ. ಅದಿಲ್ಲದಿದ್ದರೆ ಮಳೆ ಕೊಯ್ಲುದು ಇನ್ಕ್ಲೂಡ್ ಆಗಿಲ್ಲ ಅಂದರೆ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಆಗಲ್ಲ. ಇದು ನಮ್ಮ ಒಬ್ಬ IAS ಅಧಿಕಾರಿ ಪ್ರಭಾವ. ಅದೇ ರೀತಿ ಇತರೆ ಆಫೀಸರ್ ಬಹಳ ಇದ್ದಾರೆ. ನೀವು ಹೇಳ್ತಾ ಹೋದರೆ ಕಿರಣ್ ಬೇಡಿ IPSನಲ್ಲಿ ತಿಹಾರ್ ಜೈಲ್ ಸುಧಾರಣೆಗಳನ್ನು ತಂದರು ಅವರು. ಇನ್ನು ಕೆಲವು IAS ಅಧಿಕಾರಿಗಳು ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ IFS ಅಧಿಕಾರಿ ಒಬ್ಬರು ಪರಿಸರ ಸಂರಕ್ಷಣೆ ಬಗ್ಗೆ ಗ್ರೀನ್ ಒಂದು ಇನಿಷಿಯೇಟಿವ್ ತೊಗೊಂಡು ಭಾಳ ಕೆಲಸ ಮಾಡಿದ್ದಾರೆ. ಇನ್ನು ಕೆಲವರು ಸ್ಯಾಂಡ್ ಮಾಫಿಯಾ ವಿರುದ್ಧ ಹೋರಾಡಿದಂತಹ IAS ಅಧಿಕಾರಿ UPಯಲ್ಲಿದ್ದಾರೆ. ಎಷ್ಟೆಷ್ಟೋ ಇದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಪ್ರಯತ್ನ ಮಾಡಿ ತಮ್ಮ ಛಾಪನ್ನು ಮೂಡಿಸಿ ಆಡಳಿತ ಸುಗಮವಾಗಿ ನಡೆಯುವಂತೆ, ಜನರಿಗೆ ಸೇವೆ ಸಿಗುವಂತೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ನಮ್ಮಲ್ಲಂತೂ, ನಮ್ಮ ಕಮ್ಯುನಿಟಿಯಿಂದ ಸದ್ಯಕ್ಕಂತೂ ಯಾರೂ ಬಹಳ ಎತ್ತರದ ಸ್ಥಾನದಲ್ಲಿಲ್ಲ. ಇನ್ನು ಅಲ್ಲಲ್ಲಿದ್ದಾರೆ ನಮ್ಮ CID. ಬಹುಶಃ ನಾಳೆ ಅವರು ಸತ್ಕೃತರಾಗ್ತಾರೆ, ಅಂದರೆ ಸನ್ಮಾನಿಸಲ್ಪಡ್ತಾರೆ. ರಾಘವೇಂದ್ರ ಹೆಗಡೆ ಅಂತ ಒಬ್ಬರು SP ಇದ್ದಾರೆ, ಪರಮೇಶ್ವರ ಹೆಗಡೆ ಅಂತ DSP, ಗಣೇಶ್ ಹೆಗಡೆ ಅಂತ ಮತ್ತೊಬ್ಬರು DSP, ರಾಮಕೃಷ್ಣ ಭಟ್ ಅಂತ ಒಬ್ಬರು ಕಮಾಂಡೆಂಟ್ ಇದ್ದಾರೆ. ಇತರೆ ಇಲಾಖೆಗಳ ಬಗ್ಗೆ ನನಗೆ ಅಷ್ಟ ಮಾಹಿತಿ ಇಲ್ಲ. ಇವರೆಲ್ಲರೂ ಕೂಡ ತಮ್ಮ ಸಾಧ್ಯವಾದಷ್ಟು ಸೇವೆ ಮಾಡ್ತಿದ್ದಾರೆ. ನಾನು ಯಾಕೆ ಹೇಳಿ, ನಾನು ರಿಟೈರ್ ಆಗಿ 7 ವರ್ಷ ಆಯಿತು. ನಾನು ಕೆಲವು ಕಡೆ ಸ್ಕೂಲ್ಗಳಲ್ಲೆಲ್ಲ ಇದನ್ನೇ ನಾನು ಹೇಳ್ತಿದ್ದೆ, ಹಾಗೂ ನಮ್ಮ ಸಮುದಾಯದ ಹುಡುಗರು ಸಿಕ್ಕಾಗ ಅವ್ರಿಗೆ ಇದನ್ನೇ ಹೇಳ್ತಿದ್ದೆ. ನಮ್ಮವರು ಪ್ರತಿ ಇಲಾಖೆಯಲ್ಲೂ ಇರಬೇಕು. ಇದ್ದಾಗ ಏನಾಗ್ತದೆ ಅಂತಂದರೆ, ಎಷ್ಟೋ ನಮ್ಮವರ ಕೆಲಸಗಳು ಸುಲಭ ಆಗ್ತದೆ. ಹಿಂದೆ ನಾನು ಇದ್ದಾಗ ಪೊಲೀಸಲ್ಲಿ ಎಷ್ಟೋ ಸಂದರ್ಭದಲ್ಲಿ ಏನೇನೋ ಸಮಸ್ಯೆಗಳು, ಎಲ್ಲೋ ಆಕ್ಸಿಡೆಂಟಾಗಿ ಯಾರೋ ತೀರ್ಕೊಂಡ್ರು, ಅಥವಾ ಏನೋ ದೊಡ್ಡ ಪ್ರಮಾಣ ಪ್ರಾಬ್ಲಮ್ ಆಯಿತು, ಇಲ್ಲ ಬೇರೇನೋ ಕಳ್ಳತನ ಆಯಿತು,
ಅವಾಗ ನಮಗೆ ಯಾರೋ ಫೋನ್ ಮಾಡೋರು, ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಸಾಧ್ಯವಾದಷ್ಟು ಬೇಗನೆ ಅವ್ರ ಸಮಸ್ಯೆನ ಪರಿಹರಿಸೋ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಇಲಾಖೆಗಳು ನಮ್ಮವರು ಇದ್ದರೆ ನಮ್ಮ ಎಷ್ಟೆಷ್ಟೋ ಕೆಲಸ ಸುಲಭ ಆಗ್ತದೆ. ರೆವಿನ್ಯೂ ಇಲಾಖೆಲಿರಬೇಕು, ಫಾರೆಸ್ಟ್ ಇರಬೇಕು, PWD ಇರಬೇಕು, ಪೊಲೀಸಲ್ಲಿ ಇರಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಲ್ಲದರಲ್ಲೂ ನಮ್ಮ ಅಧಿಕಾರಿಗಳಿದ್ದಾಗ ನಮ್ಮ ಕೆಲಸ ನಾವು ನಮ್ಮವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ರೆ ನಾವು ಬೇರೆಯವ್ರ ಹತ್ರ ಗೋಗರಿಯ ಪರಿಸ್ಥಿತಿ ಬರ್ತದೆ. ಇಷ್ಟಾದ ನಂತರ ನಿನ್ನೆನೇ ಶಶಿಭೂಷಣ್ ಹೆಗಡೆ ಅವರು ನಮ್ಮವರು ಪ್ರತಿಯೊಂದು ರಂಗದಲ್ಲೂ ಇದ್ದಾರೆ, ಆದರೆ ಆಡಳಿತ ಸೇವೆಗಳು ಬರಬೇಕು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಇದಕ್ಕೆ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಆದರೆ ಒಂದು ಅಂದರೆ ಎಲ್ಲ ಇಲಾಖೆಗಳಲ್ಲೂ ವೇಕೆನ್ಸಿ ಬಹಳ ಇದೆ. ಹಾಗೂ ಯಾವುದೇ ಸರ್ಕಾರ ಅಷ್ಟು ಸುಲಭವಾಗಿ ವೇಕೆನ್ಸಿಗಳನ್ನು ಫಿಲಪ್ ಮಾಡಲಿಕ್ಕೆ ಹೋಗಲ್ಲ. ಎಕ್ಸೆಪ್ಟ್ ಭಾಳ ಅನಿವಾರ್ಯವಾದ ಎಜುಕೇಷನ್, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಷ್ಟೇ ಸ್ವಲ್ಪ ಭರ್ತಿ ಮಾಡ್ತಾ ಇದೆ ಬಿಟ್ಟರೆ, ಯಾಕೆಂದರೆ ಸರ್ಕಾರದ ರೆವಿನ್ಯೂ ಏನಿದೆ ಹೆಚ್ಚು ಕಮ್ಮಿ 60-65-70% ಸಂಬಳ, ಸಾರಿಗೆ, ಪೆನ್ಷನ್ ರೂಪದಲ್ಲಿ ಹೊರಟೋಗ್ತದೆ. ಆಮೇಲೆ ಸರ್ಕಾರ ಮಾಡೋ ಸಾಲಗಳನ್ನು, ಡೆಟ್ ಏನು ಋಣ ಇರ್ತದೆ ಅದನ್ನು ತೀರಿಸೋ ಬಗ್ಗೆ ಒಂದಷ್ಟು ಹೋಗ್ತದೆ. ಜನೋಪಯೋಗಿ ಕೆಲಸಗಳಿಗೆ ಆಗುವಂಥ ದುಡ್ಡು ಕಮ್ಮಿ ಉಳೀತದೆ. ಹೀಗೆ ಕೆಲವಷ್ಟು ಇಲಾಖೆಯಲ್ಲಿ ವೇಕೆನ್ಸಿ ಭಾಳ ಉಳ್ಕೊಂಡೇ ಹೋಗಿದೆ. ಹಾಗೂ ಒಂದು ಏನಿದೆ ಅಂತಂದರೆ, ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಪಾರ್ಕಿನ್ಸನ್ ಹೆಸರು ಬಹಳಷ್ಟು ಜನ ಕೇಳಿದ್ದೀರಿ. ಪಾರ್ಕಿನ್ಸನ್ ಅಂದಾಗ ಬಹಳಷ್ಟು ಜನ ಅಂದ್ಕೊಳ್ಳೋದು ಪಾರ್ಕಿನ್ಸನ್ ಡಿಸಾರ್ಡರ್, ನರ ದೌರ್ಬಲ್ಯದಿಂದಾಗಿ ಕೈಕಾಲು ಇದಾಗುವಂಥದ್ದು. ಆದರೆ ನಾನು ಹೇಳ್ತಿರೋ ಪಾರ್ಕಿನ್ಸನ್ ಲಾ ಬಗ್ಗೆ ಬೇಗನೆ ಮುಗಿಸ್ತೀನಿ. ಪಾರ್ಕಿನ್ಸನ್ ಲಾ ಒಬ್ಬ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರು ಅವನು ಬೇರೆ ಬೇರೆ ದೇಶಗಳ ವಿವಿಧ ಇಲಾಖೆಗಳ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಅವನು ಒಂದು ಲಾ ತಂದ, ಪಾರ್ಕಿನ್ಸನ್ ಲಾ ಅಂತ ಕರೀತಾನೆ. ಬಹಳ ಸ್ವಾರಸ್ಯಕರವಾದ ವಿಷಯ ಅಂತಂದರೆ ಅವನು ಹೇಳ್ತಾನೆ, ಒಂದು ಸಜೆಸ್ಟ್ ಮಾಡ್ತಾನೆ, ನೀವು ಒಂದು ಸರ್ಕಾರದಲ್ಲಿ ಒಂದು ಇಲಾಖೆ ಸೃಷ್ಟಿ ಮಾಡಿ. ಇಲಾಖೆ ಹೆಸರು ಡಿಪಾರ್ಟ್ಮೆಂಟ್ ಆಫ್ ನೋ ವರ್ಕ್, ಕೆಲಸ ಇಲ್ಲ ಅಂತ ಹೆಸರು ಇಲಾಖೆ ಶುರು ಮಾಡಿ. ಆವಾಗ ಏನಾಗ್ತದೆ ಅಂದರೆ ಆ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಡೈರೆಕ್ಟರೇಟ್ ಶುರು ಮಾಡಿದ ಮೇಲೆ ನೀವು ಒಬ್ಬರು ಡೈರೆಕ್ಟರ್ ನೇಮಿಸಬೇಕಾಯ್ತು. ಆದರೆ ಒಬ್ಬ ಡೈರೆಕ್ಟ್ರಿಂದ ಕೆಲಸ ಆಗಲ್ಲ. ಆ ಡೈರೆಕ್ಟರ್ಗೆ ಒಂದು ವಾಹನ ಕೊಡಬೇಕು, ಕಚೇರಿ ಕೊಡಬೇಕು, ಅವನಿಗೆ ಪ್ಯಾರಾಫರ್ನೇಲಿಯಾ, ಅವನ ಕ್ಲರ್ಕ್ಗಳು, ಮತ್ತೊಂದು ಇನ್ನೊಂದು ಸೌಲಭ್ಯಗಳನ್ನು ಕೊಡಬೇಕು. ಆದರೆ ಒಬ್ಬ ಡೈರೆಕ್ಟ್ರಿಂದ ಕೆಲಸ ನಡೆಯಲ್ಲ. ಅವನು ಕನಿಷ್ಠ 2 ಜಾಯಿಂಟ್ ಡೈರೆಕ್ಟರ್ ತೊಗೋತಾನೆ. ಪ್ರತಿಯೊಬ್ಬ ಜಾಯಿಂಟ್ ಡೈರೆಕ್ಟ್ರು ಇದೇ ಥರ ಎಲ್ಲವನ್ನೂ ವ್ಯವಸ್ಥೆ ಮಾಡಬೇಕು ನೀವು. ಪ್ರತಿ ಜಾಯಿಂಟ್ ಡೈರೆಕ್ಟರ್ ಕೂಡ ಇಬ್ಬಿಬ್ಬರು ಡೆಪ್ಯೂಟಿ ಡೈರೆಕ್ಟರ್ಸ್ ಅಂತ ತೊಗೋತಾರೆ. ಯಾಕೆಂದರೆ ಒಬ್ಬ ಇದ್ದರೆ ಅವನು ಮಾಡೋ ಕೆಲಸ ಇವನೇ ಮಾಡಿಬಿಡ್ತಾನೆ ಅಂದ್ಕೊಂಡು ಪ್ರತಿ ಡೆಪ್ಯೂಟಿ ಡೈರೆಕ್ಟ್ರಿಗೆ ಇಬ್ಬಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್, ಪ್ರತಿ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ಆಫೀಸ್ ಮ್ಯಾನೇಜರ್, ಆಫೀಸ್ ಸ್ಟಾಫ್, ಅವರು ಇವರೆಲ್ಲ ಆಗಿ ಕೊನೆಗೆ ಎಲ್ಲಿಗೆ ಬರ್ತಂದರೆ ಪಾರ್ಕಿನ್ಸನ್ ಪಿರಾಮಿಡ್ ಅಂತ ಕರೀತಾರೆ. ಮೇಲ್ ಶುರುವಾಗಿದ್ದು ಕೆಳಗಡೆ ಬೇಸ್ ದೊಡ್ಡದಾಯಿತು. ಪ್ರತಿಯೊಬ್ಬರು ಕೂಡ ನಮಗೆ ಜಾಸ್ತಿ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಜಾಸ್ತಿ ನಮಗೆ ಸಂಬಳ, ಸಾರಿಗೆ ಸಂಬಳ ಜಾಸ್ತಿ ಮಾಡಿ ಈ ಥರ ಕೇಳ್ತಾನೆ ಇರ್ತಾರೆ. ಅದರಿಂದ ಪಾರ್ಕಿನ್ಸನ್ ಪಿರಮಿಡ್ ಜಾಸ್ತಿ ಆದಾಗ ಸರ್ಕಾರದ ಖರ್ಚು ಹೆಚ್ಚಾಗ್ತದೆ. ಬಟ್ ವಿ ಸ್ಟಾರ್ಟೆಡ್ ವಿತ್, ನಾವು ಶುರು ಮಾಡಿ ಡಿಪಾರ್ಟ್ಮೆಂಟ್ ಆಫ್ ನೋ ವರ್ಕ್, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತದೆ. ಇದು ಪ್ರತಿ ಗೌರ್ಮೆಂಟಲ್ಲಿ ನೀವು ಸೂಕ್ಷ್ಮ ನೋಡ್ರಿ ನಡೀತೀರ ಅಂತ. ಇದು ಇಷ್ಟು ಹೇಳ್ತಾ ಈ ಸಮ್ಮೇಳನ ಹಾಗೂ ಎಲ್ಲ ಗೋಷ್ಠಿಗಳು ಕೂಡ ಭಾಳ ಉಪಯುಕ್ತವಾಗಿವೆ ಅಂತ ಹೇಳ್ತಾ ನನಗೆ ಈ ಅವಕಾಶ ಇಲ್ಲಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಸಹನೆಯಿಂದ ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ, ಸರ್ವೇಪಿ ಸುಖಿನಸ್ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಕ್ಯಾಶ್ ದೆಮ್ ಯಂಗ್ ಅಂತ SM ಹೆಗ್ಡೆ ಅವರು ಹೇಳಿದ್ರು. ಎಲ್ಲ ಕೆಲಸಗಳು ಥ್ರೂ ದ ಡಿಪಾರ್ಟ್ಮೆಂಟ್ ಆಗ್ತು ಅಂತ ಹೇಳಿ ಕೃಷ್ಣ ಭಟ್ರು ಹೇಳಿದರು. ಅಲ್ಲಿವರೆಗೆ ಹೋಗೋದು ಹೇಗೆ ಹೇಳಿ ಸಹನಾ ಅವ್ರ ಹತ್ರ ಬೇಡ್ಕೊಳ್ಳಿ, ಹೇಗೆ ಹೋಗಬೇಕು ಅಂತ ಹೇಳಿ ತಾವು. ನಮಸ್ಕಾರ. ಈ ಒಂದು ಹುರುಪಿನ ಹವಿ ಸಮ್ಮೇಳನದಲ್ಲಿ ಈ ಒಂದು ಊಟದ ಸಮಯದಲ್ಲೂ ಕೂಡ ನೆರೆದಿರುವಂತಹ ಆಡಳಿತಾಸಕ್ತ ಹವಿಕರೆ, ಹವ್ಯಕ ಪ್ರಿಯರೇ, ನಮ್ಮವರು ಆಡಳಿತದಲ್ಲಿ ಇಲ್ಲ ಅನ್ನೋದ್ರ ಮಧ್ಯೆ ನಮ್ಮಲ್ಲಿ ಎಷ್ಟು ಜನ ನಾವು ಪ್ರತಿ ವರ್ಷ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೊಡುವಂತಹ ರಿಸಲ್ಟ್ನಲ್ಲಿ ನಮ್ಮವರ ಹೆಸರಿಗಾಗಿ ಹುಡುಕಾಡ್ತೀವಿ. ಭಟ್ಟನೋ ಹೆಗಡೆಯೋ ನಮ್ಮೂರ ಹೆಸರೋ ಇನಿಷಿಯಲ್ಸ್ಗಳೋ ನಮ್ಮವರಿಗೆ ಗೊತ್ತಿರೋರು ಇದಾರ ಇಲ್ವೋ ಅಂತ ಅಲ್ವಾ? ಯಾಕೆ UPSC ರಿಸಲ್ಟ್ಸ್ ಅಲ್ಲಿ ಬರೋ ಹೆಸರು ನಮ್ಮವರ ಗೆಲುವಿನ ಒಂದು ಮಾನದಂಡನ? ಸಮಥಿಂಗ್ ಹ್ಯಾಸ್ ಬಿನ್ ಅಚೀವ್ಡ್ ಫ್ರಮ್ ಅವರ್ ಪೀಪಲ್ ಅನ್ನೋ ಒಂದು ಫೀಲ್ಗಾಗ ಅಂತ.
ಪೌರೋಹಿತ್ಯವನ್ನು ಮಾಡಿಕೊಂಡು ಅಡಿಕೆ ಕೃಷಿಯನ್ನು ಮಾಡಿ ಮುಂದೆ ಔದ್ಯೋಗಿಕ ರಂಗದಲ್ಲೂ ಕೂಡ ತನ್ನದೇ ಛಾಪನ್ನು ಮೂಡಿಸ್ಕೊಂಡು ದಾಪುಗಾಲನ್ನು ಹಾಕಿ ಹಾರ್ಡ್ವೇರ್ ಸಾಫ್ಟ್ವೇರಲ್ಲಂತೂ ತಮ್ಮ ಪ್ರತಿಭೆಯಿಂದ ದೇಶ ಕಾಲವನ್ನೇ ಮೀರಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಇರುವಂತಹ ಹವ್ಯಕರು ಈ ಕಾಲಘಟ್ಟದಲ್ಲಿ ಒಂದು ಗುರುತಿಸಲ್ಪಡೋ ಸಂಖ್ಯೆಯಲ್ಲಿ ಕೂಡ ಆಡಳಿತ ಸೇವೆಯನ್ನು ಸೇರ್ತಾ ಇರುವುದು ತುಂಬ ವಿಶೇಷವಾದದ್ದೇ. ಹವ್ಯಕ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದ್ದು ಅಂತ ಪ್ರಕಟ ಆದಾಗ ಇದಕ್ಕೆಲ್ಲ ಬರೋ ಸಿದ್ಧತೆಯನ್ನು ನಾವೆಲ್ಲ ಮಾಡ್ಕೊಂಡ್ವಿ. ಅದು ಉಳಿಯೋದು ಹೇಗೆ ಅನ್ನೋದು ಯಾವುದಾರಿಗಾದ್ರೂ ಚಿಂತೆ ಅಷ್ಟೊಂದಾಗಿತ್ತಾ? ನಮ್ಮನೆ ಮಾಣಿಯೋ ಕೂಸೋ ಇದ್ದು, ನಮ್ಮನೆ ಅತ್ತಿಗೆ ಭಾವನೆ ಇದ್ದ, ಬಹುಶಃ ಪ್ರತಿ ಮನೆ ಒಂದೊಂದು ಬ್ರ್ಯಾಂಚ್ ಇಲ್ಲಿರ್ಬೋದು, ಅಥವಾ ಕೆಲವೊಂದು ಪ್ರಕರಣಗಳಲ್ಲಿ ಹೆಡ್ ಕ್ವಾರ್ಟರ್ಸೇ ಇರ್ಬೋದು. ಯಾಕೆ ಹೇಳಿ, ನಮ್ಮವರು ನಮ್ಮದು ಎನ್ನೋ ಭಾವ. ಕೃಷ್ಣ ಭಟ್ರು ಹೇಳ್ದಂಗೆ ಒಂದು ಸಲ ಯೋಚನೆ ಮಾಡ್ಕೊಂಡು ನೋಡಿ, ನಮ್ಮ ಊರಿನ ಒಂದು ರಸ್ತೆ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿ ಕೂತಾಗ ಅಲ್ಲಿ ಎದುರಿಗೆ ಸಿಗುವ ಅಧಿಕಾರಿ ನಮ್ಮವರಾಗಿದ್ದರೆ, ಬೆಂಗಳೂರಿನಲ್ಲೇ ಒಂದು ಹವ್ಯಕ ಲೇಔಟನ್ನು ಮಾಡ್ಕೋತೀವಿ, ಅದಕ್ಕೆ ಬೇಕಾಗೋ ಎಲೆಕ್ಟ್ರಿಸಿಟಿಗೋ ನೀರಿನ ಪೂರೈಕೆಗೋ ಹೋಗಿ ಕೂತಾಗ ನಮ್ಮ ಪಕ್ಕದ ಮನೆ ಭಾವ ಇದ್ದರೆ, ಇಷ್ಟೊಂದು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೇವೆ. ಸ್ಟಾರ್ಟಪ್ ಸ್ಕಿಲ್ ಇಂಡಿಯಾ ಯೋಜನೆಯಲ್ಲಿ ಯೂನಿಟ್ ಮಾಡೋಣ ಅಂತ ಹೋದಾಗ ರೈಲ್ವೆ ಅಧಿಕಾರಿನೋ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಿಗುವವರೋ, ಸೊ ಲೈಸೆನ್ಸ್ ಕೊಡುವವರು, ಇವರೆಲ್ಲ ನಮ್ಮನೆ ಅತ್ತಿಗೆ ಆಗಿದ್ದರೆ ಪಂಚಾಯತಿಗೆ ಹೋಗ್ತೀರಾ, DC ಆಫೀಸ್ಗಳಿಗೆ ಹೋಗ್ತೀರಾ, ಅಲ್ಲಿರೋರು ನಮ್ಮವರಾದರೆ ಅಂದುಕೊಂಡ ಕೆಲಸ ಅಂದುಕೊಂಡದಕ್ಕಿಂತ ಬೇಗವಾಗತ್ತೆ, ತ್ವರಿತವಾಗಿ ಕಡತಗಳ ವಿಲೇವಾರಾಗತ್ತೆ. ಎಷ್ಟು ಸುಲಭ ಆಗ್ಲಕ್ಕಲ್ದ? ಹಾಗಾಗಬೇಕು ಅಂದರೆ ಆಡಳಿತದಲ್ಲಿ ನಮ್ಮವರು ಸೇರ್ಕೋಬೇಕು. ಪೊಲೀಸರು ಭಯ ಅಂತ ಹೇಳ್ತಿದ್ರು ಶಾಸ್ತ್ರಿಗಳು. ಆವಾಗ ಪೊಲೀಸರು ಅಲ್ಲಿದ್ದರೆ ದೂರದಲ್ಲಿ ಹೋಗ್ದೇನೆ, ಪೊಲೀಸ್ ಮಾಡಿ ನಮ್ಮನೆಯವನೇ ರಕ್ಷಣೆ ಕೆಲಸ ಎಲ್ಲ ಆರಾಮಾಗಿ ಆಗ್ತಾ ಇದ್ದ, ಬಂದೋಬಸ್ತೆಲ್ಲ ನೀಟಾಗಿ ಆಗ್ತಾ ಇದ್ದ ಅಂತ ಕೇಳ್ಕೊಂಡು ಹೋಗ್ಬೋದು. ಸರಕಾರಿ ಕೆಲಸವನ್ನು, ಅಭಿವೃದ್ಧಿ ಯೋಜನೆಯನ್ನು ನಮ್ಮ ಮನೆ ಬಾಗಿಲಿಗೆ ಕರೆಸ್ಕೋಬೋದು. ಟ್ಯಾಕ್ಸ್ ತಲೆ ಬೀಸಿ ಬೇಡ ಅನ್ನೋರು ನಮ್ಮ ಜೊತೆಗೆ ಬಂದು ಚರ್ಚೆಗೆ ಇಳಿಬೋದು ಅಲ್ವಾ? ಸೊ ಹಾಗಾಗಿ ಗೆಲುವಿನ ಸೂತ್ರ ಈ ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ, ನಾಗರಿಕ ಸೇವೆಗಳಲ್ಲಿ ಗೆಲುವಿನ ಸೂತ್ರ ಅನ್ನೋದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ UPSC ಕರೆಯುವಂಥ ಪರೀಕ್ಷೆಗೆ 10 ಲಕ್ಷ ಜನ ಅರ್ಜಿಯನ್ನು ಸಲ್ಲಿಸ್ತಾರೆ. 70ರಿಂದ 80% ಜನ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಕೊನೆಯಲ್ಲಿ 3 ಹಂತಗಳ ಪೂರ್ವಭಾವಿ, ಮಲ್ಟಿಪಲ್ ಚಾಯ್ಸ್, ಮೇನ್ಸ್, ಲಿಖಿತವಾಗಿ ಬರೆಯುವಂಥದ್ದು ಮತ್ತು ಸಂದರ್ಶನ, ಈ 3 ಹಂತವನ್ನು ದಾಟಿ ಅಧಿಕಾರಿಗಳಾಗಿ ರೂಪವಾಗುವವರು ವರ್ಷಕ್ಕೆ ಸುಮಾರು 1,000, 1:1000 ರೇಷಿಯೋ. ಹಾಗೆ ಆಯ್ಕೆ ಆಗೋರಲ್ಲಿ 21-22 ವರ್ಷದ ಯುವಕರು ಇರ್ತಾರೆ, 32-32ಕ್ಕೆ ಮೇಲ್ಪಟ್ಟವರು ಇದ್ದಾರೆ. ಹಾರ್ವರ್ಡ್ನಲ್ಲಿ ಓದಿ ಬಂದವರು ಇರ್ತಾರೆ, ನಮ್ಮ ಹಳ್ಳಿ ಹುಡುಗರು ಇರ್ತಾರೆ. ನೀವೆಲ್ಲ ಓದಿರ್ತೀರ, ಆಟೋ ರಿಕ್ಷಾ ಓಡಿಸುವ ನಮ್ಮ ಮಗ UPSCಯಿಂದ IAS IPS ಆಗಿರೋದು, ಕಾಂಟ್ರಾಕ್ಟ್ ಲೇಬರ್ನ ಮಗಳು ಆಗಿರುವಂಥದ್ದು, ಹೋಟೆಲ್ನಲ್ಲಿ ವೇಟರ್ ಕೆಲಸವನ್ನು ಮಾಡಿಕೊಂಡು ಎಕ್ಸಾಮನ್ನು ಬರೆದು ಕ್ಲಿಯರ್ ಮಾಡಿದವರಿದ್ದಾರೆ. ನೋಡಿ ಆ ರೇಂಜ್ ಹೇಗಿದೆ ಅಂತ. ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು, 12th ಫೇಲ್ ಅನ್ನೋ ಮೂವಿ ಬಂದಿತ್ತು, ಒಂದು ರಿಯಲ್ ಲೈಫ್ ಸ್ಟೋರಿ ಬೇಸ್ಡ್, IPS ಮನೋಜ್ ಕುಮಾರ್ ಅನ್ನೋರದ್ದು. ಸೊ ಈ ಸಿದ್ಧತೆಗೆ, ನಾಗರಿಕ ಸೇವೆಗಳ ಸಿದ್ಧತೆಗೆ ತೊಡಗಿಕೊಂಡವರ ಬದುಕು ಹೇಗಿರುತ್ತೆ ಅನ್ನೋದ್ರ ಒಂದು ತುಣುಕಿತ್ತು. ಈಗ ಒಂದು 5-6 ವರ್ಷದ ಹಿಂದಿನ ಸುದ್ದಿ ನನಗೆ ತುಂಬ ನೆನಪಾಗ್ತಾ ಇರುತ್ತೆ. ಜಾರ್ಖಂಡಲ್ಲಿ ಒಂದು ಪೌರಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆ, 30 ವರ್ಷ ಕಸ ಗುಡಿಸೋ ಕೆಲಸನ ಮಾಡ್ತಾ ಇದ್ಲು. ಆಕೆಗೆ ಒಂದು ರಿಟೈರ್ಮೆಂಟ್ ಫಂಕ್ಷನ್ ನಡೀತಾ ಇರುತ್ತೆ. ನೀವೆಲ್ಲ ಊಹಿಸ್ಬೋದು, ಒಂದು 4ನೇ ದರ್ಜೆ ನೌಕರರಿಗೆ ಯಾವ ಥರದಲ್ಲಿ ನಿವೃತ್ತಿಯ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೋ ಆ ಥರದಲ್ಲಿ ನಡೀತಾ ಇರುತ್ತೆ. ಆಮೇಲೆ ಒಬ್ಬರು ಕಾರ್ನಲ್ಲಿ ಬಂದು ಹಿಡಿತಾರೆ. ಅಲ್ಲಿ ಡಿಸ್ಟ್ರಿಕ್ಟ್ ಇಂಜಿನಿಯರ್ ಬರ್ತಾರೆ, ಒಬ್ಬ ವೈದ್ಯರು ಬರ್ತಾರೆ, ಹಾಗೆಯೇ ಆಗಿನ ಬಿಹಾರದ ಸಿವಾನ್ ಜಿಲ್ಲೆಯ ಜಿಲ್ಲಾಧಿಕಾರಿ ಬಂದು ಹಿಡಿದು ಆಕೆಯ ಕಾಲನ್ನು ನಮಸ್ಕರಿಸ್ತಾರೆ. ಆ 3 ಜನ ಆಕೆಯ ಮಕ್ಕಳು. ಇವತ್ತು ಪ್ರಬಲ ರಾಜಕಾರಣಿಗಳು ಕೂಡ ನನ್ನ ಮಗ IAS ಆಗಲಿ IPS ಆಗಲಿ ಅನ್ಕೋತಾರೆ. ಶ್ರೀಮಂತ ವ್ಯಕ್ತಿಯು ಕೂಡ ತನ್ನ ಮಗ IAS IPS ಬರಲಿ ಅಂತಾರೆ. ಈಕೆ ಬಡ ಹೆಣ್ಣು ಮಗಳು, ಕಸಗುಡಿಸೋ ಮಹಿಳೆ ಕೂಡ ತನ್ನ ಮಕ್ಕಳು ಈ ಸೇವೆಗೆ ಸೇರಲಿ ಅಂತಾಳೆ. ಆ ರೇಂಜನ್ನು ನೋಡಿ. ಯಾಕೆಂದರೆ ಇಲ್ಲಿ ಸಿಗೋ ಗೆಲುವು ಅದು ಒಂದು ವ್ಯಕ್ತಿಯದ್ದಲ್ಲ, ಕುಟುಂಬದ್ದಲ್ಲ, ಇಡೀ ಸಮುದಾಯದ್ದು, ಇಡೀ ಸಮಾಜದ್ದು. ಹಾಗಾಗಿ ಬಹುಶಃ ನಾವಿವತ್ತು ಈ ಚರ್ಚೆಯನ್ನು ಇಲ್ಲಿ ತೊಗೊಂಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಆದರೆ ಇಂತಹ ಪರೀಕ್ಷೆಗೆ ಬರೋರು ಎಷ್ಟೊಂದು ಬೇರೆ ಬೇರೆ ವಿಷಯದಿಂದ ಇನ್ಸ್ಪೈರ್ ಆಗಿ ಬಂದಿರಬಹುದು. ಮಿರಾಕಲ್ ಮ್ಯಾನ್ ಅಂತ ಕರೆಸ್ಕೊಂಡು ಅಂತಹ ಆಮ್ಸ್ಟ್ರಾಂಗ್ ಪ್ರಾಮ್ಯಾನ್ ಅವರು ಭಾರತದ ರಿಮೋಟೆಸ್ಟ್ ಪ್ಲೇಸ್ನಲ್ಲಿ 100 ಕಿಲೋಮೀಟರ್ ಉದ್ದ ಮಣಿಪುರ್ ನಾಗಾಲ್ಯಾಂಡಲ್ಲಿ ರಸ್ತೆಯನ್ನು ಮಾಡಿ ಗುರುತಿಸ್ಕೊಂಡವರು, ಮೆಟ್ರೋ ಮ್ಯಾನ್ ಅನ್ನೋ ಈ ಶ್ರೀಧರನ್, ಹೀಗೆ ಬೇರೆ ಬೇರೆಯವರಿಂದ ಪ್ರಭಾವಿತರಾಗಿ ನಾನು ಈ ಪರೀಕ್ಷೆಗೆ ಬರ್ತೀನಿ ಅಂತ ಯೋಚನೆ ಮಾಡೋರು ಇರ್ತಾರೆ. ಬಟ್ ಇದಕ್ಕೆ ಬರುವಾಗ ಮನೋಬಲ ಇನ್ನೂ ದೃಢವಾಗಿರಬೇಕು. ನಮ್ಮ ಈಗಿನ ಜನ್ರೇಷನಲ್ಲಿ ನಿಮ್ಮ ಮುಂದೆ ಇರುವಂತಹ ಕಾಸ್ಮಿಕ್ ಆಫ್ ಅಪಾರ್ಚುನಿಟೀಸ್ಗಳ ಮಧ್ಯದಲ್ಲಿ
ಈ ಪರೀಕ್ಷೆ 1 ವರ್ಷ ನಡೀತಾ ಇರುವಾಗ 1 ವರ್ಷಗಳ ಕಾಲ ನನ್ನನ್ನು ನಾನು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ. ಸಾಂವಿಧಾನಿಕವಾದಂತಹ ಕಾರ್ಯಾಂಗದ ಭಾಗವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯವನ್ನು ಮಾಡ್ತೀನಿ. ಬರೇ ಒಂದು ಶಾರ್ಟ್ ಲೀವ್ಡ್ ಪವರ್ ಆಸೆಗಾಗಿ ಅಲ್ಲದೇನೆ ಇದ್ರ ಮೂಲಕ ನಾನು ರಾಜ್ಯವನ್ನು ದೇಶವನ್ನು ಪ್ರತಿನಿಧಿಸುವಂಥ ಒಂದು ಕಾರ್ಯದಲ್ಲಿ ತೊಡ್ಕೋಬೋದು. ಗಹನವಾದ ಅಧ್ಯಯನಕ್ಕೆ ಸದಾ ಸ್ಕೋಪ್ ಇರುವಂತಹ ಕಾರ್ಯದಲ್ಲಿ ನಾನು ಅಂತಹ ಒಂದು ವೃತ್ತಿಯನ್ನು ಮಾಡಬಹುದು ಎನ್ನೋ ಮನಸ್ಥಿತಿಯಿಂದ, ಯಾಕೆಂದರೆ ಈ ನಿರ್ಧಾರವನ್ನು ಪದವಿ ಹಂತದಲ್ಲಿಯೋ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ದುಡ್ಡು ಒಂದೇ ಮಹತ್ವ ಅಲ್ಲ ಅನ್ನೋದನ್ನು ಅರ್ಥೈಸಿಕೊಂಡು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡು ಬಂದವರಿಗೆ ಇಲ್ಲಿ ಗೆಲುವು ಸಿಗೋ ಸಾಧ್ಯತೆ ಜಾಸ್ತಿ, ಹೊರತಾಗಿ ಇನ್ಯಾರು ಒತ್ತಾಯಕ್ಕಾಗೋ ಅಥವಾ IAS IPSಗಳ ಗ್ಲಾಮರ್ ನ್ಯೂಸ್ಗಳನ್ನು ನೋಡಿಕೊಂಡು ಇಲ್ಲ ಬೇರೆ ಯಾವುದು ಮಾಡೋಕ್ಕೆ ಸಿಗ್ತಿಲ್ಲ ಇದೊಂದು ಟ್ರೈ ಮಾಡಿ ನೋಡೋಣ ಅನ್ನೋ ಒಂದೇ ಒಂದು ಭಾವನೆಯಿಂದ ಬಂದರೆ ನಿರಾಸೆ ಕಟ್ಟಿಟ್ಟಿದ್ದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅದನ್ನು ಓದ್ತಾ ಇರುವಂಥ ಸಂದರ್ಭದಲ್ಲಿ ಡೂ ಆರ್ ಡೈ ಅಟಿಟ್ಯೂಡಲ್ಲಿ ನಾವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇದೊಂದೇ ನನಗೆ ಅಂತ. ಸೊ ಈ ಸದೃಢವಾದಂತಹ ಒಂದು ನಿಲುವನ್ನು ತಗೊಂಡು ಬಂದಾದ ಮೇಲೆ ಈ ಪರೀಕ್ಷೆಗೆ ಅದರದ್ದೇ ಆದಂತಹ ಚಾಲೆಂಜ್ಗಳಿದೆ. ಅಕಾಡೆಮಿಕ್ ಪರೀಕ್ಷೆಗಿಂತ ವಿಭಿನ್ನವಾಗಿ ಇದಕ್ಕೆ ಆದ ಒಂದು ಸ್ಕೀಮ್ ಇದೆ. ರಾಜಕೀಯ ಒಂದೇ ಮಾತ್ರ ಅಲ್ಲ, ಪತ್ರಿಕೆಗಳನ್ನು ಓದೋದನ್ನು ನೀವು ಕೇಳಿರ್ತೀರ. ನಮ್ಮಲ್ಲಿ ಇಲ್ಲಿ ತುಂಬ ಜನ ಮಾಧ್ಯಮದವರಿದ್ದೀವಿ. ನೀವೆಲ್ಲ ಕೇಳಿರ್ತೀರ UPSC KPSC ಎಕ್ಸಾಮ್ಗೆ ಓದೋರು ಪತ್ರಿಕೆಗಳನ್ನು ನಿರಂತರವಾಗಿ ಓದ್ತಾ ಇರಬೇಕು ಅಂತ. ಯಾರಾದರೂ UPSC ಪರೀಕ್ಷೆಗೆ ಅಂತ ನೀವು ನ್ಯೂಸನ್ನು ಪಬ್ಲಿಷ್ ಮಾಡ್ತೀರಾ? ಆದರೆ ಗಂಟೆಗೆಟ್ಟಲೆ ಆಗಲೇ ಹೇಳಿದ್ರು, ಬೆಂಗಳೂರಿನ ಚಂದ್ರಾಲೇಔಟಲ್ಲಿ, ತಮಿಳುನಾಡಿನ ಅಣ್ಣಾನಗರದಲ್ಲಿ, ಚೆನ್ನೈನ ಅಣ್ಣಾನಗರದಲ್ಲಿ, ನಾವು ಹೈದರಾಬಾದ್ಗೆ ಹೋದರೆ ಅಶೋಕ್ ನಗರದಲ್ಲಿ, ಡೆಲ್ಲಿ ರಾಜೇಂದ್ರ ನಗರದಲ್ಲಿ ಯೂತ್ 20 ರಿಂದ 30 ವರ್ಷದ ವಯಸ್ಸಿನ ಹುಡುಗರು ಕೂತು ಇಡೀ ದಿನ ಪತ್ರಿಕೆಯನ್ನು ಓದ್ತಾರೆ. ಅವರು ಪತ್ರಿಕೆಯನ್ನು ಓದುವ ರೀತಿ, ವಿಷಯವನ್ನು ಗ್ರಹಿಸಿಕೊಳ್ಳೋ ರೀತಿ ಬೇರೆಯೇ ಆಗಿರುತ್ತೆ. ಮಳೆ ಬಂತು ಅಂತಂದರೆ ಅಲ್ಲಿ ಅವರು ಮಾನ್ಸೂನ್ ಬಗ್ಗೆ, ಎಲ್ನಿನೋ ಲಾನಿನಾದಂತಹ ಭೌಗೋಳಿಕ ಸಿದ್ಧಾಂತದ ಬಗ್ಗೆ ನೋಡ್ತಾ ಇರಬೇಕಾಗತ್ತೆ. ಇಲ್ಲಿ ಯಾರೋ ಸಿನಿ ಗಲಾಟೆ ಆಗ್ತಾ ಇದ್ರೆ ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಏನಿದೆ ಅಂತ ನೋಡ್ಕೋತಾ ಇರಬೇಕಾಗತ್ತೆ. ಹೀಗೆಲ್ಲ ಇದೆಯಲ್ಲ, ಏನು ಡಿಜಿಟಲ್ ಅರೆಸ್ಟ್ ಬರ್ತಾ ಇದ್ರೆ ಅದರ ಪ್ರೊಸೀಜರ್ನ ಕಾನೂನನ್ನು ಅರ್ಥ ಮಾಡ್ಕೋತಾ ಇರಬೇಕಾಗತ್ತೆ. ನೆರೆ ಸುದ್ದಿಯನ್ನು ನೀವು ಓದ್ತಾ ಇದ್ರೆ ಈ ಪರೀಕ್ಷೆಗೆ ಓದ್ತಾ ಇರುವಂಥವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ದೇ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಸೊ ವಿಷಯದ ಗ್ರಹಿಕೆ ಇದರಲ್ಲಿ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ, ಹೇಗೆ ಓದ್ತಾ ಇದ್ದೀವಿ ಅನ್ನೋದು. ಯಾಕೆಂತಂದರೆ ಹೇಗೆ ನಾವೆಲ್ಲ ಡಾಕ್ಟರ್ಸ್ ಹತ್ರ ಸಮಸ್ಯೆ ಇದ್ದಾಗ ಹೋಗ್ತೀವೋ, ಆಡಳಿತಗಾರರ ಹತ್ರ ಕೂಡ ಅದೇ ಥರದಲ್ಲಿ ಸಮಸ್ಯೆಗಳನ್ನು ಇಟ್ಟುಕೊಂಡು ಬಂದವರಾಗಿರ್ತಾರೆ. ಅವರಿಗೆ ಒಂದು ಸೂಕ್ತವಾದ ಸಲಹೆಯನ್ನು ನೀಡಿ ಸರಿಯಾದ ನಿರ್ಧಾರವನ್ನು ಕೊಟ್ಟು ಸಮರ್ಪಕವಾಗಿ, ಸಂಪನ್ಮೂಲದ ಸಮರ್ಪಕವಾದಂತಹ ಒಂದು ಬಳಕೆಯನ್ನು ಮಾಡುವಂತಹ ಆಡಳಿತಾತ್ಮಕ ಸೊಲ್ಯೂಷನ್ ಓರಿಯೆಂಟೆಡ್ ನಿರ್ಧಾರವನ್ನು ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಯೋಚಿಸಿ, ನೀವೆಲ್ಲ 30 ವರ್ಷಗಳ ಕಾಲ ಆಡಳಿತದ ಪ್ರಮುಖ ಹುದ್ದೆಗಳನ್ನು ಕೊಟ್ಟು ಇಡುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡತ್ತಲ್ಲ ಈ ನಾಗರಿಕ ಸೇವೆಗಳ ಮೂಲಕ, ಆ ಸ್ಪರ್ಧೆಗೆ ತಯಾರಾಗೋದು ಅಂತಂದರೆ ಅದೊಂದು ತಪಸ್ಸೇ ಸರಿ. ಹಾಗಾಗಿ ಅದಕ್ಕೆ ಸಿದ್ಧತೆಯನ್ನು ಮಾಡುವಾಗ ನಿರ್ಧಾರ, ಬಳಿಕ ಅದಕ್ಕೆ ಬೇಕಾದಂತಹ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಅರ್ಥ ಮಾಡಿಕೊಳ್ಳೋದು, ತದನಂತರದಲ್ಲಿ ವಿಷಯವನ್ನು ಪ್ರಸ್ತುತಪಡಿಸುವ ಕಲೆ, ಸಂವಹನ ಕೌಶಲ, ಇದನ್ನೆಲ್ಲ ಒಂದು ಈ ಸಿದ್ಧತಾ ಕಾಲದಲ್ಲೇ ಮಾಡ್ಕೊಂಡು ಹೋಗಬೇಕಾದಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಅದಕ್ಕೆ ಬೇಕಾಗೋದು ಸಮಯದ ಸರಿಯಾದ ಉಪಯೋಗ. ಇಲ್ಲಿ ಡೂಸ್ ಆರ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಇದು ಸ್ವಮಾರ್ಗ, ನಾವೇ ಸ್ವಮಂತ್ರ ಉಚ್ಚಾರಣೆಯಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಸಿದ್ಧ ಸೂತ್ರ, ಒಂದು ಪ್ರಿಪೇರ್ಡ್ ರೆಸಿಪಿ ಅನ್ನುವಂಥದ್ದು ಈ ಪರೀಕ್ಷೆಯಲ್ಲಿ ಇಲ್ಲವೇ ಇಲ್ಲ. ವರ್ಷಗಳ ಕಾಲ ನಾವು ಗಹನ ಅಧ್ಯಯನಕ್ಕೆ ತೊಡಕೊಂಡಾಗ ನಮ್ಮ ವಿಧಾನವನ್ನು, ನಮ್ಮ ಮಾರ್ಗವನ್ನು ನಾವೇ ಕಂಡುಕೊಳ್ಳಬೇಕಾದಂಥದ್ದು. ಅದೇ ಬಹುಶಃ ಇದು ಒಂದು ವ್ಯಕ್ತಿತ್ವದ ನಿರ್ಮಾಣದ ಒಂದು ಪಥವಾಗಿ ರೂಪುಗೊಳ್ಳುತ್ತಾ ಹೋಗುತ್ತೆ. ಹಾಗಾಗಿ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು. ಇನ್ನೊಂದು ಬಹುಮುಖ್ಯ ವಿಷಯವನ್ನು ನಾನು ಹೇಳಲೇಬೇಕು. 20 ರಿಂದ 25 ವರ್ಷದ ವಯಸ್ಸಿನಲ್ಲಿ ಇದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇರುವಾಗ ನಮಗೆ ನಮ್ಮ ಒಂದು ಬೆಂಬಲ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಆಗಿ ಬೇಕಾಗತ್ತೆ. ನಮ್ಮ ಭಾವನಾತ್ಮಕ ತಳಮಳವನ್ನು ಓವರ್ಕಮ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಾಡೋದಕ್ಕೆ. ನನ್ನ ನಾಗರಿಕ ಸೇವೆ ಗೆಲುವಿನ ಬಗ್ಗೆನೋ, ನನ್ನ ತಮ್ಮ ಹೇಗೆ ಮಾಡ್ದ ಅನ್ನೋದನ್ನು ಯಾರು ಕೇಳಿದಾಗ ನಾನು ಹೇಳ್ತಾ ಇರ್ತೀನಿ, ಬಹುಶಃ ನೀವು ನನ್ನ ತಾಯಿಯನ್ನೋ, ಪತಿಯನ್ನೋ, ನನ್ನ ಕುಟುಂಬದವರನ್ನು ನೀವು ಮಾತಾಡಿಸ್ಬೇಕು. ದ ಅದರ್ ಸೈಡ್ ಆಫ್ ದ ಸ್ಟೋರಿ ಏನು ಅಂತ ನಿಮಗೆ ಗೊತ್ತಾಗತ್ತೆ ಅಂತ ಯೋಚನೆ ಮಾಡಿ, ನಿಮ್ಮ ಎದುರಿಗೆ ಇರುವಂತಹ ಎಂಪ್ಲಾಯ್ಮೆಂಟ್ ಆಪ್ಷನ್ಸನ್ನು ಬಿಟ್ಟು ನೀವು ಈ ವೀಕೆಂಡ್, ಇಯರ್ ಎಂಡ್ ಎಂಟರ್ಟೈನ್ಮೆಂಟ್ಗಳನ್ನು ಬಿಟ್ಟು ಈಗಿನ ಲೈಫ್ ಸ್ಟೈಲಿನ ಎಲ್ಲ ಫೇಸ್ಬುಕ್, ರೀಲ್ಸ್, ಇನ್ಸ್ಟಾಗಳಿಗೆಲ್ಲ ಒಂದು ಕಡಿವಾಣವನ್ನು ಹಾಕಿಕೊಂಡು ವರ್ಷಗಳ ಕಾಲ ಗಹನ ಅಧ್ಯಯನದಲ್ಲಿ ತೊಡಗೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅಂತಹ ಸಂದರ್ಭದಲ್ಲಿ ಇಡೀ ನಿಮ್ಮ ಒಂದು ಬೆಂಬಲ ವ್ಯವಸ್ಥೆಯನ್ನು ನೀವು ಜೊತೆಗೆ ಕರ್ಕೊಂಡು ಹೋಗಬೇಕು. ಆರ್ಥಿಕವಾಗಿ ಯಾವ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಯೋಚಿಸಬೇಕು. ಹೀಗೆ ಒಂದು ಶಿಸ್ತಿನಿಂದ, ಸಂಯಮದಿಂದ, ಶ್ರದ್ಧೆಯಿಂದ ಓದಿದವನಿಗೆ ಖಂಡಿತವಾಗಿಯೂ ಇಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಹಾಗಿದ್ದು
ಒಂದಷ್ಟು ಅಡೆತಡೆಗಳಾಗ್ಬೋದು. ನನ್ನ ತಂದೆ ಹೇಳ್ತಾ ಇದ್ರು, ಪ್ರಯತ್ನ ವಿಫಲ ಆದಾಗ ಜಾಣೆ ನೀನು ಪದವಿ ಪಡ್ಕೊಂಡಿದ್ದೀಯ, ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋತಿ ಅಂತ. ಆ ಒಂದು ಮಾತು ನನಗೆ ಸಾಕಾಗ್ತಿತ್ತು ಮುಂದೆ ಓದೋಕ್ಕೆ. ಸೊ ಇಲ್ಲಿ ಒಂದು ಕೆಲಸದಲ್ಲಿ ಏನೋ ಸಿಕ್ಕಿಲ್ಲ, ನಮಗೆ ಗೆಲುವಿನಲ್ಲಿ ಅಡೆತಡೆ ಆಗ್ತಾ ಇದೆ, ಆಗಿಲ್ಲ ಅಂದ್ರೂ ಕೂಡ ಅವರು ಮುಂದೆ ಯಾವುದೇ ರಂಗದಲ್ಲಿ ತೊಡಗಿಕೊಳ್ಳಿ ಅದರಲ್ಲಿ ಸಫಲತೆಯನ್ನು ಸಾಧಿಸ್ತಾರೆ, ಸಮಾಜಮುಖಿಯಾಗಿ ಜೀವನವನ್ನು ಮಾಡ್ತಾರೆ, ವಿಭಿನ್ನವಾಗಿ ಬಾಳ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಇದೊಂದು ಹೇಗಿದೆ ನೋಡಿ ಅಂತ ಹೇಳೋದಕ್ಕೆ, ಅವರಿಗೆ ಒಂದು ಬೆಂಬಲ ವ್ಯವಸ್ಥೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ಸಮ್ಮೇಳನಕ್ಕೆ ಈ ಗೋಷ್ಠಿ ಇದೆ, ನೀವು ಬರಬೇಕು ಅಂತ ನನಗೆ ಕಜವರು ಫೋನ್ ಮಾಡಿದಾಗ ನಾನು ಉತ್ತರಾಖಂಡದಲ್ಲಿದ್ದೆ, ದೇವಭೂಮಿಯಲ್ಲಿ. ಆಗ ಭಟ್ರು ಹೇಳ್ದಂಗೆ ಅದು ಆಡಳಿತಗಾರರ ಜನ್ಮಭೂಮಿ ಕೂಡ. IAS, IPS, IFS, ಆಮೇಲೆ ಜಿಯೋಲಜಿಕಲ್ ಸರ್ವೆ, ಬಯೋಲಜಿಕಲ್ ಸರ್ವೆ, ಝೂಲಜಿಕಲ್ ಸರ್ವೆ, ಈ ಥರದ ಮಿಲಿಟರಿ ಅಕಾಡೆಮಿ, ಇಲ್ಲೆಲ್ಲ ದೇಶ ಸೇವೆಯಲ್ಲಿ ತೊಡಗಿಕೊಳ್ಳೋರನ್ನ ಟ್ರೈನ್ ಮಾಡಿ ಕಳಿಸ್ತಾರೆ. ಅಲ್ಲಿಯ ಜನರಲ್ಲೂ ಕೂಡ ಅದ್ರ ಬಗ್ಗೆ ಸೆನ್ಸಿಟಿವ್ ಇದೆ, ಸ್ಪಂದನೆ ಇದೆ, ಅವರ ಕಷ್ಟಗಳು ಗೊತ್ತು, ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತು. ಬಹುಶಃ ನಮ್ಮಲ್ಲೂ ಕೂಡ ಅಂತಹ ಒಂದು ಮನೋಭಾವನೆಯನ್ನು, ಆ ಸಂಸ್ಕೃತಿಯನ್ನು ಬೆಳೆಸುವ ಅವಶ್ಯಕತೆ ಇವತ್ತು ಕಂಡು ಬರ್ತಾ ಇದೆ. SM ಹೆಗ್ಡೆ ಅವರು ಸ್ವರ್ಣರಶ್ಮಿ ಪ್ರತಿಷ್ಠಾನದ ಮೂಲಕ ಅದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾವೆಲ್ಲ ನಮ್ಮ ಎಷ್ಟು ಸಾಧ್ಯವೋ ಅಷ್ಟು ಬೆಂಬಲವನ್ನು ಕೊಡೋಣ. ಈಗಷ್ಟೇ SS ಭಟ್ ಅವರು ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆಯನ್ನು, IAS ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ 2 ಲಕ್ಷದ ದತ್ತಿ ನಿಧಿಯನ್ನು ಕೂಡ ನೀಡಿದ್ದಾರೆ. ಈ ಥರದ ಸಪೋರ್ಟ್ಗಳು ನಮ್ಮೆಲ್ಲರಿಂದ ಬರಲಿ. ಬರೀ ರಾಜಕೀಯವಾಗಿ ಮಾತ್ರ ಅಲ್ಲ, ರಾಜಕೀಯ ಸಾಮಾಜಿಕವಾಗಿ ನಮ್ಮಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಆಡಳಿತ ಮೂಲಕವೂ ನಾವು ಸೇರಿಕೊಂಡು, ಯಾಕೆಂದರೆ ಯಾವುದೇ ಸರ್ಕಾರಿ ಯೋಜನೆಯನ್ನು ಕಾರ್ಯರೂಪ ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚಿಸಿಕೊಂಡು ಅದನ್ನು ಸೂಕ್ತವಾಗಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದನ್ನು ಮಾಡುವಂಥವರು ಆಡಳಿತಗಾರರು. ಅಂತಹ ಆಡಳಿತಗಾರರು ನಮ್ಮ ವಿವಿಧ ರಂಗಗಳಲ್ಲಿ ತೊಡಗ್ಕೋಬೇಕು ಅಂತಂದರೆ, ಮೊನ್ನೆ ಒಂದು ನ್ಯೂಸ್ ಬರ್ತಾ ಇತ್ತು, ಬಟ್ ಪಂಜಾಬ್ನ ಅಕ್ರಿಯಲ್ಲಿ ಅಲ್ಲಿಯ ಪಂಚಾಯತ್ ರೆಸೊಲ್ಯೂಷನ್ ತಗೊಳುತ್ತೆ, ನಮ್ಮಲ್ಲಿ ಇಂಜಿನಿಯರಿಂಗ್ ಓದೋರಿಗೆ, MBBS ಓದೋವರಿಗೆ, IAS IPS ಓದೋವರಿಗೆ ನಾವು ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತೀವಿ ಅಂತ. ಈ ಥರದಲ್ಲಿ ಅವರಿಗೆ ಮೆಂಟರಿಂಗ್ ಇರ್ಬೋದು, ನಿಮ್ಮ ನೈತಿಕ ಒಂದು ಬೆಂಬಲವನ್ನು ಕೊಟ್ಟರೂ ಕೂಡ ಸಾಕಾಗತ್ತೆ ಅದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಾಗೋಣ. ನಮ್ಮ ಭಾಗದ ಜನಕ್ಕೆ, ಹವ್ಯಕರಿಗೆ, ನಮ್ಮವರಿಗೆ, ಬ್ರಾಹ್ಮಣರಿಗೆ, ಪಶ್ಚಿಮ ಘಟ್ಟದವರಿಗೆ, ಕರಾವಳಿಯವರಿಗೆ ಆಡಳಿತದ ಅನುಭವ ಇದೆ, ಮಾದರಿಯಾಗಿ ಆಡಳಿತವನ್ನು ನಡೆಸಿದಂತಹ ಉದಾಹರಣೆಗಳಿದೆ. ಅದಕ್ಕೆ ನಾವು ಇನ್ನೊಂದಷ್ಟು ಕಾರ್ಯಾಗಾರವನ್ನು ಮಾಡೋಣ, ಆಡಳಿತಗಾರನ ಕರೆತರೋಣ, ನಮ್ಮಲ್ಲಿ ಆಡಳಿತ ಸವಾಲುಗಳು ಏನು ಅನ್ನೋದರ ಚರ್ಚೆಯನ್ನು ಮಾಡೋಣ. ಆ ಮೂಲಕ ನಮ್ಮ ಯುವ ಜನರಲ್ಲಿ ಇದರ ಬಗೆಗಿನ ಆಸಕ್ತಿಯನ್ನು ಬೆಳೆಸೋಣ. ಈ ವಿಶ್ವ ಹವ್ಯಕ ಸಮ್ಮೇಳನದ ಮೂಲಕ ನಮ್ಮ ಸಂಸ್ಕೃತಿಯ ಬೆಳವಣಿಗೆಯ ಜೊತೆಗೆ ಆಡಳಿತದ ದೀವಿಗೆಯನ್ನು ಹಿಡಿಯೋಣ. ಮತ್ತೆ ಸಿಗೋಣ. ಧನ್ಯವಾದಗಳು ಸರ್. ಕ್ಯಾಶ್ ದೆಮ್ ಯಂಗ್ ಅಂತ SM ಹೆಗ್ಡೆ ಅವರು ಹೇಳಿದರು. ಥ್ರೂ ದ ಡಿಪಾರ್ಟ್ಮೆಂಟ್ಸ್ ಅಂತ ಕೃಷ್ಣ ಭಟ್ರು ಹೇಳಿದರು. ಡೂ ಆರ್ ಡೈ ಅಂತ ಸಹನಾ ಅವರು ಹೇಳಿದರು. ಅಧ್ಯಕ್ಷರು 1 ನಿಮಿಷದಲ್ಲಿ ಸಮರಿ ಮಾಡಿ ಗೋಷ್ಠಿ ಮುಗಿಸುವ. ಬಂಧುಗಳೇ, ಈ ಒಂದು ಗೋಷ್ಠಿಯಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ನಮಗೆ. ನಮ್ಮ ಶ್ರೇಷ್ಠ ತಳಿ IAS ಮುಂತಾದ ಹುದ್ದೆಗಳಲ್ಲಿ ಅದರ ಪ್ರಾತಿನಿಧ್ಯ ಭಾಳ ಕಮ್ಮಿ ಇದೆ. ನಂಬರ್ 1, ನಮಗೆ ಸಾಧ್ಯ ಇಲ್ಲ ಅಂತಲ್ಲ, ನಾವು ಅದರ ಬಗ್ಗೆ ಒಂದು ಅವಜ್ಞೆಯನ್ನು, ನಿರ್ಲಕ್ಷ್ಯತೆಯನ್ನು ಬೆಳೆಸ್ಕೊಂಡಿದ್ದೇವೆ. ಮಾಹಿತಿ ಇಲ್ಲ, ಸಪೋರ್ಟ್ ಇಲ್ಲ. ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಮರ್ತೆ. UP ನಿಮಗೆ ಗೊತ್ತಿದೆ, ಎಲ್ಲ UPದವರೇ ಇರ್ತಾರೆ IAS IPS ಅಂತ. UPಯಲ್ಲಿ ಜಾನ್ಪುರ್ ಅನ್ನುವಂತಹ ಒಂದು ಜಿಲ್ಲೆ, ಅಲ್ಲಿ ಮಧುಪಟ್ಟಿ ಅನ್ನುವಂಥ ಒಂದು ಗ್ರಾಮ, ಬ್ರಾಹ್ಮಣರಿದ್ದೇ ಗ್ರಾಮ ಅದು. ನಾವು ವಿ ಶುಡ್ ಬಿ ಪ್ರೌಡ್. ಆ ಮಧುಪಟ್ಟಿ ಅನ್ನುವ ಒಂದೇ ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚು ಜನ IAS IPS ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ಅಲ್ಲಿ ಊರಿಗೆ ಬಂದಂಥ ಸೊಸೆಯರು ಒಂದು ಚಾಲೆಂಜ್ ಆಗಿ ಮಾಡಿದ್ದಾರೆ. ವೈ ನಾಟ್ ವಿ? ಈ ಸಂದೇಶವನ್ನು ನಾವೆಲ್ಲರಿಗೂ ನಮ್ಮ ಹವ್ಯಕ ಒಟ್ಟು ಪರಿಸರದಲ್ಲಿ ಆ ಎಕೋಸಿಸ್ಟಮನ್ನು ಬೆಳೆಸೋಣ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಗೋಷ್ಠಿ 5 ಸಂಪೂರ್ಣ ಆಯಿತು. ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅನ್ನುವಂತಹ ವಿಚಾರಗೋಷ್ಠಿ ಇಲ್ಲಿಗೆ ಮುಗಿದಿದೆ. ಸಹಕರಿಸಿದಂಥ ಎಲ್ಲ ಗಣ್ಯರಿಗೂ ಕೂಡ ಮಹಾಸಭೆಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಪ್ರಕಟಣೆ ಇದೆ. ಶ್ರೀ NG ಭಟ್ ರಜತಗಿರಿ ಹೊನ್ನಾವರ ಇವರು ಇದೇ ಸಭಾಂಗಣದಲ್ಲಿ ಒಂದು ಪರ್ಸನ್ನು ಕಳೆದುಕೊಂಡಿದ್ದಾರಂತೆ. ಅತ್ಯಮೂಲ್ಯ ವಸ್ತುಗಳಿರುವಂತಹ ಈ ಪರ್ಸು ಯಾರಿಗಾದರೂ ಸಿಕ್ಕಿದಲ್ಲಿ ದಯಮಾಡಿ
ನಿರೂಪಕರ ಕೌಂಟರ್ನಲ್ಲಿ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಮತಿ ನೇತ್ರಾ ಹೆಗಡೆ ಇವರು ಕೂಡ ತಮ್ಮ ಮೊಬೈಲನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಮೊಬೈಲ್ ಸಿಕ್ಕಿದರೂ ಕೂಡ ನಿರೂಪಕರ ಕೌಂಟ್ರಿಗೆ ನೀಡಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಹಂತ ನಾಡಿನ ವಿವಿಧ ಬ್ರಾಹ್ಮಣ ಸಂಘ ಸಂಸ್ಥೆಗಳಿಗೆ ಗೌರವ ಸನ್ಮಾನ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ತೃತೀಯ